ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಶರನ್ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ. ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ಶುಭ ಶರನ್ನವರಾತ್ರಿ ಇವತ್ತು. ಹಾಗಾಗಿ ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೇವ ಮಹಾತ್ಮನ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾಗಿ ಕಾಳರಾತ್ರಿ ದೇವಿಯನ್ನ ಆರಾಧಿಸುವಂತಹ ಶುಭ ದಿನ. ಕಾಳರಾತ್ರಿ ಹೆಸರೇ ಹೇಳೋ ಹಾಗೆ ಇದು ತಾಯಿಯ ಕಾರ್ಗತ್ತಲು ಮತ್ತು ಸಮಯದ ರೂಪವಾಗಿದೆ. ಈ ರೂಪದಲ್ಲಿ ತಾಯಿ ಬಹಳ ರೌದ್ರಾವತಾರವಾಗಿ, ಬಹಳ ಕಪ್ಪಾಗಿ ಕಾಣಿಸ್ಕೊಳ್ತಾಳೆ. ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಅಂತ ತಾಯಿ ತನ್ನ ಬಂಗಾರದಂತಹ ಮೈಬಣ್ಣದ ಚರ್ಮವನ್ನ ಕಿತ್ತು ಅವರ ವಿರುದ್ಧ ಹೋರಾಡೋದಕ್ಕೆ ಹೋಗ್ತಾಳೆ. ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಕಾಳರಾತ್ರಿ ದೇವಿಯು ದುಷ್ಟತೆ, ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿ ಮತ್ತು ಭೀತಿ ಇದೆಲ್ಲವನ್ನ ದೂರ ಮಾಡ್ತಾಳೆ ಮತ್ತು ಭಕ್ತಾದಿಗಳಿಗೆಲ್ಲ ಸಂತೋಷ, ಸಂತೃಪ್ತಿಯನ್ನ ಕರುಣಿಸೋದ್ರಿಂದಾಗಿ ಆಕೆಯನ್ನ ಶುಭಾಂಕರಿ ಮತ್ತು ಪವಿತ್ರೆ ಅಂತ ಪರಿಗಣಿಸಲಾಗುತ್ತೆ. ಶರನ್ನವರಾತ್ರಿಯ ವಿಶೇಷ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬನಶಂಕರಿ ಅಮ್ಮನವರ ದಿವ್ಯ ದರ್ಶನವನ್ನ ಮಾಡ್ಕೊಂಡು ಬರೋಣ. गौरीर्ममाय सलिलानिक्षत्रद्विपदेन विपदें सांचरिष्पदे अष्टापदेनोपदें ಬಹುಶೇಂ ಸಹಸ್ರಾಕ್ಷರಾಂಬರದೇವಿ ಓಮನ್. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ನಾವಿದ್ದೇವೆ. ಬನಶಂಕರಪ್ಪನವರ ದೇವಸ್ಥಾನ ಇವತ್ತು ಅಮ್ಮನವ್ರನ್ನ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಂತಹ ಒಂದು ವಿಶೇಷವಾಗಿ ಅಲಂಕಾರ ನಡೆಸಿರ್ತಕ್ಕಂಥದ್ದು, ದಿನಕ್ಕೊಂದರಂತೆ ಬಹಳ ವಿಶೇಷವಾಗಿ ನಡೀತಕ್ಕಂಥ ಅಲಂಕಾರಗಳು ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಇಲ್ಲಿ ತಾಯಿ ಶಾಕಾಂಬರಿ ಬನಶಂಕರಿ ಅಂತಲೂ ಜಗತ್ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇವತ್ತಿನ ದಿವಸ ತಾಯಿ ಗೌರಿಯ ಆರಾಧನೆ. ಗೌರಿ ವೃಷಭ ವಾಹನದಲ್ಲಿ ಕೂತು ತಾಯಿ ವಿರಾಜಮಾನಲಾಗಿ ಈ 8ನೇ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತರ ದರ್ಶನ ಕೊಡ್ತಾಳೆ.
ಅಂತಹ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ದೇವಿನ ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಬನಶಂಕರಿ ಅಮ್ಮನವರ ಪುಣ್ಯ ಕ್ಷೇತ್ರ ದರ್ಶನವನ್ನ ಮಾಡಿದ್ದಾಯ್ತು. ಈಗ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ, ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಜಾತವೇದಸೆ ಸುನವಾಮ ಸೋಮರಾದೀತೋ ನಿದಹಾದಿವೇದ ಸನಪರ್ಷದ ದುರ್ಗಾಣಿ ವಿಶ್ವಾನವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸುತರಸೆ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭೃತ ದುರ್ಗಾಣಿ ವಿಶ್ವಾಂ ಪೌಷ್ಠಪುತ್ವೇಂ ಬಹುದಾರ್ಭುವೇಂ ಭವಾತೋ ಕಾಯತನಯಾ ಯಶಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದ ಸಿಂಧನ್ನ ನಾವಾದುರಿತಾಹಿ ವರ್ಷೀಂ ಅಗ್ನೇ ಅತ್ರಗುಂ ಮಹಾಶಕ್ತಿರದೇವತಾಭ್ಯೋ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರಸಂಚಾರಣೀಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರತತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹಾಂ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಶ್ರೀಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ದುರ್ಗಾಷ್ಟಮಿ ಎಂದು ಸಮಸ್ತರಿಗೂ ಸಕಲರಿಗೂ ಸಹಿತ ತಾಯಿ ಸಂಪೂರ್ಣವಾಗಿ ಅನುಗ್ರಹವನ್ನು ಕೊಡಲಿ. ದುರ್ಗಾಷ್ಟಮಿ ಅಂದರೆ ನಮ್ಮಲ್ಲಿರ್ತಕ್ಕಂತಹ ದುಃಖಗಳನ್ನು ದೂರ ಮಾಡಿಕೊಳ್ತಕ್ಕಂತಹದ್ದು ಅಂತ. ದುರ್ಗೆಯ ಆರಾಧನೆಯಿಂದ ದುಃಖಗಳು ದೂರ ಆಗುತ್ತೆ, ದುಃಖಗಳು ದಮನವಾಗುತ್ತೆ, ಶಮನವಾಗುತ್ತೆ. ಹಾಗೆ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಜಗತ್ತಿನಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸುವಂತಹ ಕಾಲ ಈ ದುರ್ಗಾಷ್ಟಮಿಯ ವಿಶೇಷವಾಗಿರ್ತಕ್ಕಂಥ ಕಾಲ. ಇವತ್ತಿನ ದಿವಸ ದುರ್ಗಾ ಹವನವನ್ನು ಯಾರು ಎಲ್ಲೇ ಆದರೂ ಸಹಿತ ದುರ್ಗೆಗೆ ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ನಡೆಯುವಂತಹ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ತಾಯಿನ ದರ್ಶನ ಮಾಡಿ ಬರೋದ್ರಿಂದ
ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ದುರ್ಗಾಷ್ಟಮಿಯ ವಿಶೇಷತೆ ಇವತ್ತಿನ ದಿವಸ ಬಹಳ ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಮಕ್ಕಳನ್ನ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೂ ಸಹಿತ ಅವರಲ್ಲಿರ್ತಕ್ಕಂಥ ಒಂದಷ್ಟು ದುಷ್ಟದನಗಳೆಲ್ಲವೂ ದೂರ ಆಗಿ ಅವರಲ್ಲಿ ಶಾಂತಿ ನೆಮ್ಮದಿ ಸಿಗಲಿ, ಭಗವತಿಯ ಅನುಗ್ರಹ ಆಗಲಿ ಅಂದರೆ ಇವತ್ತಿನ ದಿವಸ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವತಿಯನ್ನ ಪ್ರಾರ್ಥನೆ ಮಾಡಿಸ್ತಕ್ಕಂಥದ್ದು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಇವತ್ತು ನೀವು ಇಟ್ಟಿರ್ತಕ್ಕಂತಹ ಬೊಂಬೆಗಳ ಚರಿತ್ರೆಯಲ್ಲಿ ವಿಶೇಷವಾಗಿ ಮಕ್ಕಳು ತಮ್ಮ ಜೀವನದ ಶೈಲಿಯನ್ನು ಹೇಗೆ ಕಲ್ತುಕೊಳ್ಬೇಕು, ಹೇಗೆ ನಡವಳಿಕೆಗಳಲ್ಲಿರಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅಷ್ಟೇ ಅಲ್ಲದಿರ ಶಕ್ತಿ ದೇವಾಲಯಗಳಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ದುರ್ಗಾ ಹವನವನ್ನು ಅಂದರೆ ದುರ್ಗಾಷ್ಟಮಿ ಎಂದು ನಡೆಯುವಂತಹ ದುರ್ಗಾ ಹವನವನ್ನು ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ದುರ್ಗಾ ಸೂಕ್ತ, ದೇವಿ ಖಡ್ಗಮಾಲ, ಹಾಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಗಳ ವಿಶೇಷವಾದಂತಹ ಅಲಂಕಾರವನ್ನು ನೋಡಿ ನಮ್ಮಲ್ಲಿರ್ತಕ್ಕಂಥ ಅಸುರತ್ವವನ್ನು ಅಥವಾ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳನ್ನು ಏನೆಲ್ಲ ವಿಚಾರಗಳಿದ್ದೋ ಆ ವಿಚಾರಗಳನ್ನು ದೂರ ಮಾಡಿ ಒಳ್ಳೆಯ ವಿಚಾರಗಳನ್ನು ತಂದುಕೊಂಡು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡುವಂತಹ ಕಾಲ ಈ ದುರ್ಗಾಷ್ಟಮಿ. ದುರ್ಗಾಷ್ಟಮಿ ಅಂದರೆ ನಮ್ಮೊಳಗಿರ್ತಕ್ಕಂತಹ ಒಂದು ಯಾವುದೇ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ದುರ್ಗಾಷ್ಟಮಿಯ ದಿನ ನಾವು ಅಚ್ಚುಕಟ್ಟಾಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಭಗವತಿಯ ಆರಾಧನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ವಿಶೇಷವಾದ ಫಲಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಆದರೆ ಇವತ್ತು ದೇವಿಗೆ ನಡೆಯುವಂತಹ ಅಲಂಕಾರಗಳಲ್ಲಿ ಅಮ್ಮನವರಿಗೆ ಕಬ್ಬಿನ ಹಾಲಿನ ಅಭಿಷೇಕ ಅಂದರೆ ಅದು ಬಹಳ ಪ್ರೀತಿ ಇರ್ತಕ್ಕಂಥದ್ದು. ಇವತ್ತು ಕಬ್ಬಿನ ಹಾಲಿನ ಅಭಿಷೇಕವನ್ನ ಸಾಕಷ್ಟು ದೇವಾಲಯಗಳಲ್ಲಿ ತಾಯಿಯ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನ ಕೂತಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ನಡೆಸ್ತಾರೆ. ಮೂಲ ಸಾನ್ನಿಧ್ಯದಲ್ಲಿ ಅಮ್ಮನವರ ಅಭಿಷೇಕವನ್ನು ದರ್ಶನ ಮಾಡಬೇಕು. ಅಮ್ಮನವರ ಉತ್ಸವ ಮೂರ್ತಿಯಲ್ಲಿ ನಡೆಸುವಂತಹ ಅಲಂಕಾರಗಳನ್ನು ಕಣ್ತುಂಬಿಸಿಕೊಳ್ಳಬೇಕು. ದೇವಿಗೆ ವಿಶೇಷವಾಗಿ ಬೆಲ್ಲದ ಅಚ್ಚಿನಲ್ಲಿ ಆರತಿಯನ್ನು ಮಾಡಬೇಕು. ಇವತ್ತು ಬೆಲ್ಲದ ಅಚ್ಚಿನಲ್ಲಿ ಆರತಿ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಯಾವುದೇ ದೇವಾಲಯಗಳಲ್ಲಿ ನೋಡಿ ಇವತ್ತು ಭಕ್ತರು ಸಾಕಷ್ಟು ಬೆಲ್ಲದ ಅಚ್ಚಿನಲ್ಲಿ ಆರತಿ ಮಾಡ್ತಾರೆ. ಯಾಕೆಂದ್ರೆ ಆ ಬೆಲ್ಲದ ಅಚ್ಚಿನಲ್ಲಿ ಆರತಿ ಮಾಡಿದಾಗ ನಮ್ಮೊಳಗಿರ್ತಕ್ಕಂತಹ ಒಂದಷ್ಟು ರೋಗ ರುಜಿನಗಳು ಸಹಿತ ಬೇಗ ದೂರ ಆಗುತ್ತೆ. ಹಾಗೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇವತ್ತಿನ ದಿವಸ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು. ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿರಲಿ, ಶತ್ರುಗಳು ಕಾಟ ಜಾಸ್ತಿ ಇರಲಿ, ಅಥವಾ ವಾಸ್ತುಗೃಹದಲ್ಲಿ ಏನಾದ್ರು ತಂತ್ರ ಮಂತ್ರ ಯಂತ್ರಗಳಿರಲಿ, ಅಂತಹದ್ದೆಲ್ಲದಕ್ಕೂ ಸಹಿತ ದೋಷ ಪರಿಹಾರಾರ್ಥವಾಗಿಯೇ ಇರ್ತಕ್ಕಂಥದ್ದು ಇವತ್ತು ದುರ್ಗಾಷ್ಟಮಿ. ಇವತ್ತು ನಮ್ಮೊಳಗಿರ್ತಕ್ಕಂಥ ದುಃಖವನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಅಷ್ಟಮಿ ಎಂದು ದುರ್ಗೆಯ ಆವಾಹನೆ, ದುರ್ಗಾ ಅನುಷ್ಠಾನ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡೋದ್ರಿಂದ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಬಹುದು. ಇವತ್ತು ತಾಯಿ ಮೈಸೂರಿನ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇದೆ. ತಾಯಿಯ ಆಸ್ಥಾನದಲ್ಲೇ ನಡೆಯುವಂತಹ ಅಲಂಕಾರಗಳಿದೆ. ಅಮ್ಮನವರ ಸಾನ್ನಿಧ್ಯದಲ್ಲಿ ಬಹಳ ಅಚ್ಚುಕಟ್ಟಾದಂತಹ ಉತ್ಸವ ಮೂರ್ತಿ ಇವತ್ತು ವಿರಾಜಮಾನಲಾಗಿ ತಾಯಿ ಕೂತ್ಕೊಳ್ತಾಳೆ. ತಾಯಿ ಇವತ್ತಿನ ದಿವಸ ಅಮ್ಮನವರನ್ನ ನೋಡಲಿಕ್ಕೆ ದರ್ಶನಕ್ಕೆ ಹೊರಡುವಂತಹ ಭಕ್ತರು ಸಾಕಷ್ಟು ಜನ. ಆದರೆ ಇವತ್ತಿನ ದಿವಸ ತಾಯಿ ದರ್ಶನ ಇರಲಿ, ಅಮ್ಮನವರು ನಡೀತಕ್ಕಂಥ ಸೇವೆಗಳಿರಲಿ, ಅಥವಾ ದೇವಿಗೆ ನೀವು ಸಮರ್ಪಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವಸ್ತ್ರಾಭರಣಗಳಿರಲಿ, ಎಲ್ಲವೂ ವಿಶೇಷತೆಗಳನ್ನೇ ಒಳಗೊಂಡುತ್ತೆ. ಇನ್ನು ನಾಳೆ ಆಯುಧ ಪೂಜೆ, ನಾಳೆಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳ ಬಗ್ಗೆನೂ ಸಹಿತ ಎಲ್ಲರೂ ನಾವು ತಿಳ್ಕೊಳ್ಳುವಂತಹದ್ದಿದೆ. ನಾವು ನಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಏನೆಲ್ಲ ಆಯುಧಗಳಿದೆಯೋ, ಹೆಣ್ಣು ಮಕ್ಕಳಾದರೆ ಮನೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಅಡಿಗೆ ಮನೆಗೆ ಸಂಬಂಧಪಟ್ಟಂತ ಆಯುಧಗಳು ಪ್ರತಿ ಸತಿ ಉಪಯೋಗಿಸ್ತಿರ್ತಿರಲ್ಲ, ಚಾಕು ಆಗಲಿ ಅಥವಾ ಇನ್ಯಾವುದಾದ್ರು ಒಂದು ವಸ್ತುಗಳಾಗಲಿ, ಯಾವುದು ಬಹಳಷ್ಟು ಉಪಯೋಗಕ್ಕೆ ಬರುತ್ತೋ ಅಂತಹದ್ದನ್ನು ನಾಳೆ ಒಂದಿಷ್ಟು ಅನುಷ್ಠಾನ ಮಾಡುವಂಥದ್ದು. ವರ್ಷವೆಲ್ಲ ಪುನಃ ನಿಮ್ಮನ್ನು ಕಾಪಾಡಬೇಕಲ್ಲ, ಆ ಉದ್ದೇಶದಿಂದ. ಹಾಗೆ ವೆಹಿಕಲ್ಸ್ ಇದ್ರೆ ವೆಹಿಕಲ್ಗಳನ್ನು ತಮ್ಮಲ್ಲಿರ್ತಕ್ಕಂತಹ ಓಡಾಡುವಂತಹ ದ್ವಿಚಕ್ರ ಇರಲಿ ಅಥವಾ 4 ಚಕ್ರದ ಗಾಡಿಗಳಿರಲಿ, ಬಸ್ಸು, ಕಾರು, ಪ್ರತಿಯೊಂದಕ್ಕೂ ನಾಳೆ ದೇಶದಾದ್ಯಂತ ವಿಶೇಷವಾಗಿ ವಾಹನಗಳಿಗೆ ಆಯುಧ ಪೂಜೆಯನ್ನು ನಡೆಸುವಂತಹದ್ದು. ಹಾಗೆ ನಾಳೆ ಆಯುಧ ಪೂಜೆಗೂ ಮುನ್ನ ಇವತ್ತು ದುರ್ಗಾಷ್ಟಮಿಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದರಲ್ಲೂ ದುರ್ಗಾ ಸಪ್ತಶತಿ ಪಾರಾಯಣ ನಡೆಯುವಂತಹ ಸಾನ್ನಿಧ್ಯಗಳಲ್ಲಿ ಒಮ್ಮೆ ನೀವು ದರ್ಶನ ಕೊಟ್ಟರು ಸಹಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ಅಮ್ಮನವರಿಗೆ ಇಷ್ಟವಾಗಿರ್ತಕ್ಕಂಥ ಪುಷ್ಪ ಕೆಂಪು ವರ್ಣದ ಅಂದರೆ ರಕ್ತವರ್ಣದಲ್ಲಿರ್ತಕ್ಕಂಥ ಹೂಗಳು, ಕೆಂಪು ವರ್ಣದ ಹೂಗಳು, ಕನಕಾಂಬರ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ ಹೂಗಳಾಗಿರ್ಬೋದು. ಹಾಗೆ ಕಬ್ಬಿನ ಹಾಲಿನ ನೈವೇದ್ಯ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಗುಡಾನ್ನ ನೈವೇದ್ಯ ತಾಯಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಗುಡಾನ ಅಂದರೆ ಪೊಂಗಲ್ ಅಂತಕ್ಕಂಥದ್ದು. ಆ ಪೊಂಗಲ್ಗೆ ಹೆಸರುಬೇಳೆ, ಅಕ್ಕಿ, ಎಲ್ಲವನ್ನು ತುಪ್ಪ ಇಂಥದ್ದೆಲ್ಲ ಹಾಕಿ ಪೊಂಗಲ್ನ ನೈವೇದ್ಯ ಮಾಡಿ ಅದನ್ನೇ ಹೋಮಕ್ಕೂ ಸಹಿತ ಅರ್ಪಣೆ ಮಾಡ್ತಾರೆ. ಇವತ್ತು ಹೋಮಕ್ಕೂ ಪೊಂಗಲ್ ಹಾಕುವಂಥದ್ದು, ಹಾಗೆ ಬರೋ ಭಕ್ತರಿಗೂ ಸಹಿತ ಅದನ್ನೇ ವಿನಿಯೋಗ ಮಾಡತಕ್ಕಂಥದ್ದು ಇವತ್ತು ಪದ್ಧತಿ ಇದೆ. ಆದರೆ ನವರಾತ್ರಿ ಉಪವಾಸಗಳು ನಡೆಸ್ತಿರ್ತಕ್ಕಂಥವ್ರು ಈಗಾಗಲೇ ನವರಾತ್ರಿಯ ಆ 9 ದಿನ, ಇವತ್ತು 8ನೇ ದಿವಸ, 8 ದಿವಸ ನಿರಂತರವಾಗಿ ಉಪವಾಸಗಳನ್ನು ನಡೆಸ್ಕೊಂಡು ಬಂದಿದ್ದೀರಿ. ನಾಳೆ 9, ನಾಳೆ ಆಯುಧ ಪೂಜೆ ಆಯಿತು ಅಂದರೆ ಇನ್ನು ವಿಜಯದಶಮಿಗೆ ವಿಜಯವನ್ನು ಸಾಧಿಸಿರ್ತಕ್ಕಂಥದ್ರ ಸಂಕೇತ ವಿಶೇಷವಾಗಿ ವಿಜಯದಶಮಿ ಆಚರಣೆ ಇರುತ್ತೆ. ಆ ವಿಜಯದಶಮಿ ದಿವಸ ಬನ್ನಿ ವೃಕ್ಷದ ಹತ್ರ ದೇವರನ್ನ, ಉತ್ಸವ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ಅಲ್ಲಿ ಸ್ವಾಮಿ ಶನೇಶ್ವರನಿಗೂ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡುವಂತಹ ಕ್ರಮ ಒಂದಷ್ಟು ಕಡೆ ಪದ್ಧತಿಗಳಿದೆ.
ಹಾಗೆ ನಾಳೆದ್ದು ಬನ್ನಿ ವೃಕ್ಷದ ಅನುಷ್ಠಾನವನ್ನು ಮಾಡೋಕ್ಕೂ ಮುನ್ನ ಇವತ್ತಿನ ದಿವಸ ದುರ್ಗಾ ಅನುಷ್ಠಾನವನ್ನ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪುಟ್ಟ ದೇಗುಲದಲ್ಲಿ ನಾವು ಸಹಿತ ಒಂದು ಚಿಕ್ಕದಾದಂತಹ ಹೋಮಕ್ಕೆ ಬೇಕಾದಂತಹ ಪದಾರ್ಥಗಳನ್ನ ಇಲ್ಲಿ ನಾವು ಸಿದ್ಧತೆ ಮಾಡಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮೆಲ್ಲರಿಗೂ ಸಹಿತ ಒಳಿತಾಗ್ಲಿ ಅಂತ ಹೇಳಿ, ಇವತ್ತು ಯಾರೆಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ ನಿಮ್ಮೆಲ್ಲರ ಶ್ರೇಯಸ್ಸುಂಟಾಗ್ಲಿ ಅಂತ ಹೇಳಿ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ದುರ್ಗಾ ಹವನವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪಕ್ಕೆ ನಾವು ಮುಂದಾಗಿದ್ದೀವಿ. ಅದಕ್ಕಾಗಿ ಇವತ್ತಿನ ದಿವಸ ಒಂದು ಹೋಮದ ಕುಂಡನೂ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳಿದೆ, ಅದಕ್ಕೆ ಬೇಕಾದಂಥ ಪದಾರ್ಥಗಳೊಂದಿಗೆ ಹೋಮವನ್ನು ನಡೆಸಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾವು ನೋಡುವಂಥ ಕಾರ್ಯಕ್ರಮವನ್ನು ತಮ್ಮ ಕಣ್ಗಳಲ್ಲಿ ಕಣ್ತುಂಬಿಸ್ಕೊಳ್ತೀರಿ. ಹೇಳುವಂಥ ಮಂತ್ರಗಳಿಂದ ಕಿವಿಯಲ್ಲಿ ಆಲಿಸ್ತೀರಿ. ವಾಸ್ತುಗೃಹಗಳಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳುವಂಥ ಕಾಲ ಇವತ್ತು ದುರ್ಗಾಷ್ಟಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ಶ್ರವಣ, ರಾಶಿಫಲ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ದುರ್ಗಾಷ್ಟಮಿ. ಸಾಕಷ್ಟು ದೇವಾಲಯಗಳಲ್ಲಿ ಅಮ್ಮನವ್ರನ್ನ ಇವತ್ತಿನ ಅಲಂಕಾರ ನೋಡ್ಲಿಕ್ಕೆ ಎರಡು ಕಣ್ಗಳ ಸಾಲಲ್ಲ, ಅಷ್ಟು ವಿಶೇಷವಾಗಿರುತ್ತೆ. ಕೆಲವು ದೇವಾಲಯಗಳಲ್ಲಿ ಅಲಂಕಾರವೇ ಬೇಕಿಲ್ಲ, ಆ ತಾಯಿಯ ಸೌಂದರ್ಯವೇ ಹಾಗಿರುತ್ತೆ. ಅಲ್ಲಿ ನೈಜವಾಗಿ ವಿಶೇಷವಾಗಿ ಅಮ್ಮನವ್ರಿಗೊಂದು ಲಕ್ಷಣವಾಗಿ ಒಂದು ಸೀರೆ, ಒಂದು ಮೇಲಿರ್ತಕ್ಕಂಥ ಒಂದು ಪುಷ್ಪಮಾಲೆ, ಇಷ್ಟರಲ್ಲೇ ಸಾಕು ಆ ತಾಯಿ ತೃಪ್ತ, ಆ ತಾಯಿ ನೋಡ್ಲಿಕ್ಕೆ ಅಷ್ಟು ಆನಂದವಾಗಿರುತ್ತೆ. ಅಂತಹ ಸಾನ್ನಿಧ್ಯಗಳು ಇದೆ. ಹಾಗೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡತಕ್ಕಂಥದ್ದು ಇದೆ. ಸಾಕಷ್ಟು ದೇವಾಲಯಗಳಲ್ಲಿ ಅರ್ಚಕರಂತೂ ಅವರ ಶ್ರಮವಹಿಸಿ ಸಾಕಷ್ಟು ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡುವಂತಹ ಗುಣವನ್ನು ಇವತ್ತು ಒಳ್ಳೆಯಿರ್ತಾರೆ. ಅದೆಲ್ಲವೂ ನೋಡಲಿಕ್ಕೆ ಆನಂದ. ಯಾಕೆಂದ್ರೆ ಯಾವುದೇ ಒಂದು ಕ್ರಮಗಳಾದರೂ ಅದನ್ನು ಕ್ರಮಬದ್ಧವಾಗಿ ಮಾಡಿದಾಗಲೇ ಅದರ ಒಂದು ವಿಶೇಷತೆ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ಫ್ಲವನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ 13/10/2021 ಬುಧವಾರ. ಇವತ್ತು ಅಷ್ಟಮಿ, ಪೂರ್ವಾಷಾಢ ನಕ್ಷತ್ರ, ದುರ್ಗಾಷ್ಟಮಿ ಇರತಕ್ಕಂಥದ್ದು. ಇವತ್ತು ದುರ್ಗಾಷ್ಟಮಿ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನನ್ನ ತಾಯಿಯ ಜನ್ಮದಿನ. ನನಗೆ ಜನ್ಮ ಕೊಟ್ಟ ನನ್ನ ತಾಯಿಯ ಹುಟ್ಟುಹಬ್ಬ ಇವತ್ತು ದುರ್ಗಾಷ್ಟಮಿ. ಪ್ರತಿ ವರ್ಷ ದುರ್ಗಾಷ್ಟಮಿಗೆ ಬೆಳಗ್ಗೆ ಎದ್ದು ಅವರು ಲಕ್ಷಣವಾಗಿ ತಲೆಗೆ ಸ್ನಾನ ಮಾಡಿ ಕೂತ್ಕೊಂಡು ಅವರ ಆಶೀರ್ವಾದ ತಗೊಳಕ್ ನಾನು ಮುಂದೆ ಹೊರಟು ಬಿಟ್ರೆ ಅವರ ಆನಂದವೇ ಆನಂದ. ಏನಾರು ಒಂಚೂರು ಸಿಹಿನ ನನ್ನ ಹುಟ್ಟಿದಬ್ಬಕ್ಕೆ ಅವ್ರು ತಿನ್ಸೋರಿದ್ರು, ಆದ್ರೆ ಅವ್ರ ಹುಟ್ಟಿದಬ್ಬಕ್ಕೆ ಏನಾರು ಒಂಚೂರು ತಿನ್ಸಿದ್ರೆ ಅದು ತೃಪ್ತಿ. ಕೇಕು ಅದೆಲ್ಲ ಅಂತೂ ಹತ್ರಕ್ಕೆ ತರ್ತಿರ್ಲಿಲ್ಲ. ನನ್ನ ಎಷ್ಟುವರೆಗೂ ಆದಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ನೋಡಿದ್ದಾರಲ್ಲ, ಯಾರೇ ಆದ್ರೂ ಕೇಕ್ ತಿನ್ನಿಸ್ಲಿಕ್ಕೆ ನಾನೇನಾದ್ರು ಒಂಚೂರು ನನ್ನ ಹುಟ್ಟಿದಬ್ಬ ದಿವಸ ಕೇಕ್ನ ತಿನ್ನಿಸ್ಲಿಕ್ಕೆ ಹೋದ್ರೆ ಮೂತಿ ಮುಂದೆ ಇಟ್ಟು ಫೋಟೋ ತೆಗೆಸ್ಕೊಳ್ಳೋರೇ ವಿನಃ ಮೂತಿ ಒಳಗೆ ಹೋಗ್ತಿರ್ಲಿಲ್ಲ. ಇವತ್ತು ನೆನಪು ಮಾತ್ರ. ನನ್ನ ತಾಯಿ ಹುಟ್ಟಿದಬ್ಬ ಇವತ್ತು. ಅವರ ಆತ್ಮಕ್ಕೆ ಶಾಂತಿ, ಭಗವತಿಯ ಅನುಗ್ರಹ ಅವರಿಗಿರಲಿ. ಯಾಕೆಂದ್ರೆ ಹುಟ್ಟುದಬ್ಬ ಅಂದಾಗ ಎಂಥವ್ರಿಗಾದ್ರೂ ಸಹಿತ ಒಂದು ತೃಪ್ತಿ. ನೋಡಿ, ಹೋದ ವರ್ಷ ಹುಟ್ಟಿದಬ್ಬಕ್ಕೆ ನನಗೊಂದು ಸರ ಮಾಡಿಸ್ಕೊಡ್ಬೇಕು ನೀನು ಅನ್ನೋ ಮಾತಾಡಿದ್ರು. ಒಂದು ಮುತ್ತಿನ ಸರ ನನ್ನ ಯೋಗ್ಯತೆ ಅನುಸಾರ ಒಂದು ಸರ ಮಾಡಿಸಿದ್ದೆ ಅಮ್ಮನ ಹೊಟ್ಟೆ. ಅದಕ್ಕೆ ಹೋದ ವರ್ಷ ಒಂದು ಸೀರೆ ಕೊಡಿಸಿದ್ದೆ. ಈ ವರ್ಷ ಅವ್ರ ಬಾಯಲ್ಲಿ ಕೇಳುವಂಥದ್ದಿಲ್ಲ, ನಾನು ಕೊಡ್ಸಕ್ಕೂ ಇಲ್ಲ. ಇರುವವರೆಗೂ ಮಾತ್ರ ಎಲ್ಲವೂ ನಂದು ನಂದು ನಂದು. ಒಮ್ಮೆ ಈ ದೇಹದಿಂದ ಆತ್ಮ ಹೊರಗಡೆ ಹೊರಟ್ರೆ ಎಲ್ಲಿರುತ್ತೋ, ಎಲ್ಲಿ ಹೋಗುತ್ತೋ, ಇವತ್ತು ಎಲ್ಲಿದೆಯೋ ಆ ಜೀವ ಅಥವಾ ಎಲ್ಲಿದೆಯೋ ಆ ಆತ್ಮ ಯಾವುದೂ ಗೊತ್ತಿಲ್ಲ. ಆದರೆ ನೆನಪು ಮಾತ್ರ. ಹೋದ ವರ್ಷ ಹುಟ್ಟುಹಬ್ಬ ಅಂದಾಗ ಅವ್ರು ಹೇಗೆ ನಮ್ಮ ಹತ್ರ ಇದ್ರು, ಯಾವ ಪ್ರಕಾರ ಇದ್ರು ಅನ್ನೋದನ್ನ ಅಷ್ಟೇ ನಾವು ಚಿಂತನೆ ಮಾಡಬೇಕಾಗಿದೆ ವಿನಃ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲದಂತಹ ರೀತಿಯಲ್ಲಿದೆ. ಇದು ರಾತ್ರಿಯಿಂದ ಈ ಹೃದಯಕ್ಕೆ ಬಾಧೆ ಅಂತಕ್ಕಂಥದ್ದು ತಡೀಲಿಕ್ಕೆ ಆಗದಷ್ಟಿದೆ. ಯಾಕೆಂದ್ರೆ ಹೋದ ವರ್ಷ ಜೊತೆಗೆ ಮೊನ್ನೆ ಅಷ್ಟೇ ನಮ್ಮ ಜೊತೆ ಚೆನ್ನಾಗಿ ಓಡಾಡಿಕೊಂಡಿದ್ದಂಥವ್ರು ಇವತ್ತಿಲ್ಲದಂಗಾದ್ರಲ್ಲ. ಈ ವರ್ಷದ ಅಷ್ಟಮಿ, ಪ್ರತಿ ವರ್ಷದ ದುರ್ಗಾಷ್ಟಮಿ ಬಂತು ಅಂದ್ರೆ ಎಲ್ಲಾ ಹೆಣ್ಮಕ್ಳು ಸಹಿತ ಬೆಳಗ್ಗೆ ಎಷ್ಟೊತ್ತು ಫೋನ್ ಮಾಡಬೇಕು. ಯಾರಾದರೂ ಒಬ್ಬ ಹೆಣ್ಮಗಳು ಫೋನ್ ಮಾಡೋದು ಲೇಟ್ ಆದ್ರೆ ನಾನು ಮರ್ತು ಬಿಟ್ಟಿದ್ದಲ್ಲಪ್ಪ ಅವಳು ಅನ್ನೋರು. ಇವತ್ತು ಎಲ್ಲವೂ ನೆನಪು ಮಾತ್ರ. ಒಳ್ಳೆಯದಾಗಲಿ. ದುರ್ಗಾಷ್ಟಮಿ ತಾಯಿಯ ಆಶೀರ್ವಾದ ನನಗೂ ಇರಲಿ. ಹಾಗೆ ನನ್ನ ತಾಯಿಯ ವಯಸ್ಸಲ್ಲಿರ್ತಕ್ಕಂಥ ಹಿರಿಯರು ಈ ಕಾರ್ಯಕ್ರಮನ ನೋಡ್ತಿದ್ದಿರಲ್ಲ, ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರು ಸಹಿತ ಪ್ರತಿಯೊಂದು ಕಾಲಗಳಲ್ಲೂ ಹಿರಿಯರನ್ನ ಗೌರವಿಸ್ತಕ್ಕಂಥದ್ದು. ದೇವರು ಅಂದ್ರೆ ಎಲ್ಲಿದ್ದಾನೆ? ದೇವರು ಇರ್ತಕ್ಕಂಥದ್ದೇ ನಮ್ಮಗಳ ಮಧ್ಯದಲ್ಲಿ ನಮ್ಮ ತಂದೆ ತಾಯಿಯ ಆತ್ಮದಲ್ಲಿರ್ತಾನೆ. ಅವರ ಆಶೀರ್ವಾದವನ್ನು ಕ್ರಮಬದ್ಧವಾಗಿ ನಾವು ಪಡೆದ್ರೆ, ಅವರು ತೃಪ್ತರಾದರೆ, ಅವರ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮಗೆಲ್ಲವೂ ಸಿಕ್ಕಂಗೆ ಇರುತ್ತೆ. ಇರಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿದ್ದಾಯಿತು. ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನವರಾತ್ರಿ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತಿನ ಕಾಯಕದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದಷ್ಟು ರಾಶಿಫಲಗಳ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
ಗುರುಶುಕ್ರಶರ್ಭಿಶ್ಚಾರಾಹ ವೇಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಅಂಬಾ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದುರ್ಗಾಂಬಿಕಾ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗಿ ಪ್ರಚೋದಯಾತ್. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟಿದ್ದರೆ ಇವತ್ತು ಮತ್ತಷ್ಟು ಲಾಭವನ್ನೇ ತಗೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮೊಳಗಿರ್ತಕ್ಕಂತಹ ಒಂದಷ್ಟು ದುಷ್ಟತನವನ್ನು ದೂರ ಮಾಡಿಕೊಳ್ಬೇಕು. ಏನಾ ದುಷ್ಟತನ? ನಾವು ಇನ್ನೊಬ್ಬರನ್ನ ಛೇಡಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು, ಅಥವಾ ಯಾವುದು ಕೆಲಸಕ್ಕೆ ಬೇಡವಾಗಿರುತ್ತೆ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ದೂರ ಮಾಡಿಕೊಂಡ್ರೆ ನಮ್ಮಗಳ ಬದುಕು ಬಂಗಾರದಂತಿರುತ್ತೆ. ಯಾಕೆಂದರೆ ಇವತ್ತಿನ ಕಾಲಧರ್ಮಕ್ಕೆ ಅದು ಬೇಕಾಗಿದೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 11:20 1 ಗಂಟೆ 15 ನಿಮಿಷ, 11:20 11:15 ಈ ಮಧ್ಯದಲ್ಲಿ ಸಾಧ್ಯವಾದರೆ ಯಾರಾದರೂ ಬಡತನದಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೂ, ಯಾರು ಸಿಕ್ಕಿಲ್ಲ ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟಿದ್ದೆ ಆದರೂ ಖಂಡಿತ ಒಳ್ಳೆ ಒಂದು ವರ್ಚಸ್ಸು, ತೇಜಸ್ಸು, ಒಳ್ಳೆ ಯಶಸ್ಸನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗಿದೆ. ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡುವ ಕಾಯಕವನ್ನು ಸ್ವಲ್ಪ ಶ್ರದ್ಧೆಯಿಂದಲೇ ಮಾಡಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂಥ ಮನಸ್ಸು ಸಂಕಲ್ಪದಲ್ಲಿ ನೀವಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಎಲ್ಲದರಲ್ಲೂ ಸಹಿತ ಲಾಭವನ್ನು ಕಾಣುವಂತಹದ್ದು. ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ನಿಮ್ಮದಾಗಿರುತ್ತೆ. ಇವತ್ತು ತಾವು ಮಾಡುವ ಪ್ರತಿ ಕಾಯಕದಲ್ಲೂ ದೇವಿಯನ್ನು ಪ್ರಾರ್ಥನೆ ಮಾಡಿ. ದೇವಿಯ ಆರಾಧನೆ ಮಾಡ್ತಾ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ಬರೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಶುಕ್ರ ಚೆನ್ನಾಗಿರೋದ್ರಿಂದ ನೀವು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತೀರಿ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಅಭಿವೃದ್ಧಿ ಇದೆ, ಅದನ್ನು ಸರಿಯಾದಂಥ ಕ್ರಮವಾಗಿ ತಿಳಿಸಿಕೊಂಡ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ಮನಸ್ಸು ನೆಮ್ಮದಿ ಇಲ್ಲಂತ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂತಹ ಚಂಚಲತೆಯಲ್ಲಿ ಒದ್ದಾಡ್ತಿರ್ತೀರಿ. ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರನೇ ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಶಕ್ತಿ ದೇವತೆ, ಗ್ರಾಮ ದೇವತೆ ಸಾನ್ನಿಧ್ಯಕ್ಕೆ ಹೋಗಿ ತಾಯಿನ ಒಮ್ಮೆ ದರ್ಶನ ಮಾಡ್ಕೊಂಡು ಬನ್ನಿ, ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಶಕ್ತಿ ಇದ್ದರೆ ಒಂದಷ್ಟು ಗೋಕ್ಷೀರವನ್ನ ಅಥವಾ ಕಬ್ಬಿನ ಹಾಲನ್ನ ಅಥವಾ ಒಂಚೂರು ಬೆಲ್ಲವನ್ನ ಇಂತಹದ್ದನ್ನ ಶಕ್ತಿ ದೇವಾಲಯದಲ್ಲಿ ಗ್ರಾಮ ದೇವತೆಗೋ ದೇವಿಗೋ ಒಂದಿಷ್ಟು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೂ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ನಾಗರತ್ನ ಅಂತ ಮೇಡಮ್. ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ವಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಆಯ್ತು. ಸ್ವಾಮೀಜಿ ಚೆನ್ನಾಗಿದ್ದೀವಿ. ನೀವ್ ಚೆನ್ನಾಗಿದ್ದೀರಾ ಸ್ವಾಮೀಜಿ? ಚೆನ್ನಾಗಿದ್ದೀನಿ ತಾಯಿ. ನಿಮ್ ಲೈನ್ ದಿವಸ ನೋಡ್ತಿರ್ತೀವಿ ಸ್ವಾಮೀಜಿ. ಚೆನ್ನಾಗ್ ನಡೆಸ್ಕೊಡ್ತೀರಾ. ಟ್ರೈ ಮಾಡ್ತಾ ಇದ್ವಿ ನಿಮ್ ಇದಕ್ಕೆ ಮಾತಾಡೋಣ ಅಂತಂದು, ಸಿಕ್ತಿರಿಲ್ಲ ಲೈನ್ ಅಲ್ಲಿ. ಇವತ್ ಸಿಕ್ಕಿದೀರಾ, ನಮಗೆ ತುಂಬಾ ಖುಷಿ ಆಯ್ತು. ಆಗ್ಲಿ ತಾಯಿ, ಹೇಳಮ್ಮ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮೀಜಿ. ಹೇಳಮ್ಮ. ಅವನು ಓದ್ ಮುಗ್ದಿ 7-8 ವರ್ಷ ಆಯ್ತು. ಕೆಲ್ಸಕ್ಕೆ, ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದಾರೆ. ಅದು ಇಂಟರ್ವ್ಯೂ 2 ಸರಿ ಬಂದಿದೆ. ಒಂದ್ ಸರಿ ಬಿಡ್ಬೇಕು, ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಮಗ ಅದ್ ಬರುತ್ತೆ ಅಂತ ಖುಷಿಯಿಂದ ಕಾಯ್ತಿದ್ದಾನೆ ಸ್ವಾಮೀಜಿ. ಹೆಣ್ಣುಗಳು ನೋಡಿದ್ರೆ ಹೆಣ್ಣು ಒಂದು ಸೆಟ್ ಆಗ್ತಿಲ್ಲ, ಯಾವ ಕೆಲ್ಸನೂ ಆಗ್ತಿಲ್ಲ ಸ್ವಾಮೀಜಿ ನಮಗೆ. ಮಗನ ನಕ್ಷತ್ರ ಏನು?
ಮಗಂದು ನವೀನ್ ಕುಮಾರ್ ಅಂತ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನ. ಹಾ, ಅದು ನಾಮ ನಕ್ಷತ್ರ ಆಯ್ತು. ಆದ್ರೆ ಜನ್ಮ ನಕ್ಷತ್ರ ಅಂತ ಒಂದಿರುತ್ತಲ್ಲ, ಜನ್ಮ ನಕ್ಷತ್ರ ಗೊತ್ತಿಲ್ಲ ಸ್ವಾಮೀಜಿ. ಗೊತ್ತಿಲ್ಲ. ಓಲಿ ಮಗ ಹತ್ರದಲ್ಲಿದ್ದಾನ? ಇಲ್ಲ ಸರ್, ನಾವಿಲ್ಲಿ ಅಂಗಡಿ ಹಾಕಿದೀವಿ, ಅಂಗಡಿ ಹತ್ರ ಇದ್ವಿ, ಮನೇಲಿದ್ದ ಮಗ. ಹೌದಾ, ಒಳ್ಳೇದಾಗ್ಲಿ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಇಲ್ಲಿ ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದೀರಾ? ಹೌದು ಸ್ವಾಮೀಜಿ. ನಾನು ನಾಳೆ ಭಾನುವಾರ ಶಿವಮೊಗ್ಗದಲ್ಲಿ ಇರ್ತೇನೆ, ಅಲ್ಲೇ ಬರ್ತೇನೆ. ಹೌದಾ ಸ್ವಾಮೀಜಿ? ಶಿವಮೊಗ್ಗದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಈಶ್ವರಪ್ಪ ಅವರದ್ದು ಒಂದು ಕಾರ್ಯಕ್ರಮ ಇದೆ ನಿಮ್ಮೂರಿಗೆ. ವರ್ಷಕ್ಕೊಂದ್ಸತಿ ನಾನು ನಿಮ್ಮ ಭಾಗಕ್ಕೆ ಬಂದು ಹೋಗ್ತಿರ್ತೇನೆ. ಹಾಗೆ ಈ ಬಾರಿನೂ ಬಂದು ಅಲ್ಲಿರ್ತಕ್ಕಂಥ ತಾಯಿ, ವಿಶೇಷವಾಗಿ ಮಾರಿಕಾಂಬ ಅಲ್ವಾ ಅಮ್ಮನವರು ಶಿವಮೊಗ್ಗದಲ್ಲಿ, ಅಲ್ಲಿಗ ಜಾತ್ರೆ ನಡೀತಿದೆಯಲ್ಲ, ಮಾರಿಕಾಂಬ ನವರಾತ್ರಿ ಉತ್ಸವಗಳು ನಡೀತಾ ಇದೆಯಾ ಅಲ್ಲೂ? ಸ್ವಾಮೀಜಿ. ಬಹುಶಃ ನಾನು ಈ ನವರಾತ್ರಿ ಹಬ್ಬ ಕಳೆದ ಮೇಲೆ ನಾನು ಬರ್ತೇನೆ ತಾಯಿ ದರ್ಶನಕ್ಕೆ. ಮಗನ ಸ್ವಲ್ಪ ಹೇಳಿ ಸ್ವಾಮೀಜಿ, ಏನು ಹೆಣ್ಣು ಆಗ್ತಿಲ್ಲ, ಸೆಟ್ ಆಗ್ತಿಲ್ಲ, 30 ವರ್ಷ ಆಯ್ತು. ಆಧಾರ ಇಲ್ಲದಿರ ನಾನು ಹೇಗ್ ಮಾತಾಡ್ಲಿ? ಆದ್ರೆ ನಾನು ಒಂದು ವಿಚಾರ ಹೇಳ್ತೇನೆ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ತಮ್ಮ ಅಪೇಕ್ಷೆ ಏನಿಟ್ಟಿದ್ದೀರಿ? ಮಗನ ಉದ್ಯೋಗ, ವಿವಾಹ ಕೇಳ್ತಿದ್ರಿ. ಮಗನ ಬಗ್ಗೆ ಒಂದು ಜನ್ಮ ನಕ್ಷತ್ರ ಆಗ್ಲಿ, ಅಥವಾ ಮಗನ ಸ್ವರತರಂಗ ಆಗ್ಲಿ, ಅಥವಾ ಮಗನ ಕಣ್ಣರೇಖೆ ಆಗ್ಲಿ ಏನಾರು ನನ್ನ ಮುಂದಿದ್ದಿದ್ರೆ ನಾನು ಆತನ ಬಗ್ಗೆ ಮಾತಾಡೋಲ್ಲ ಒಂದು ಅರ್ಥ ಇತ್ತು. ಆದ್ರೂ ತಮ್ಮ ಕೋರಿಕೆ ಮೇಲೆ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಕೇಳಿರುವಂತ ರೀತಿ ನೋಡಿದ್ರೆ ಬಹುಶಃ ಈ ಜನವರಿ 14 ಸಂಕ್ರಾಂತಿ ಹಬ್ಬ ಆದ್ಮೇಲೆ ಅನಂತರ ಪ್ರಯತ್ನ ಪಟ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹೇಳಿ ಮಗನಿಗೆ, ಜನವರಿ ಆದ ನಂತರ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಶಿವಮೊಗ್ಗದಲ್ಲಿರ್ತಕ್ಕಂಥ ತಾಯಿ ಮಾರಿಕಾಂಬಳಿಗೆ ಒಂದು 4 ಮಂಗಳವಾರದ ಹೋಗಿ ಅಮ್ಮನವರಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬಾ ಅಂತ ಹೇಳಿ. ಇದಿಷ್ಟು ಕ್ರಮವಾಗಿ ಮಾಡಿಕೊಂಡ್ರು ಸಾಕು, ಸಾಕಷ್ಟು ಫಲಗಳು ಸಿಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಇವತ್ತು ಮುನ್ನಡೆಯತಕ್ಕಂತಹದ್ದು. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ದುರ್ಗೆಯ ಆವಾಹನೆ ಮಾಡಿ, ಅಂದ್ರೆ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಜನ್ಮದಾತೆ ಅಂದ್ರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಒಳ್ಳೆ ಮನಸ್ಸಿನಿಂದ ಒಂದಷ್ಟು ಸಿಹಿ ಪದಾರ್ಥಗಳನ್ನ ಒಂದು 4-6 ಜನ ಮಕ್ಕಳಿಗಾಲಿ, ದೊಡ್ಡವರಿಗಾಲಿ ಅಥವಾ ದೇವಾಲಯದಲ್ಲಿ ವಿನಿಯೋಗ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವೃತ್ತಿಪರವಾಗಿ ಸಾಕಷ್ಟು ಇವತ್ತು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಕರ್ಕಾಟಕ ರಾಶಿಯವರು. ಆದರೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಆರೋಗ್ಯದ ಕಡೆ ಅಂತೂ ಬಹಳ ಲಕ್ಷ್ಯ ಕೊಡಬೇಕು. ಇವತ್ತು ಸಣ್ಣದ ಸಮಸ್ಯೆ ಅನ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೇರೊಂದು ತರಹ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕಾಗಿ ನೀವು ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೇದಾಗ್ಲಿ. ಇನ್ನ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನೇ ಸಂಪಾದನೆ ಮಾಡ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಒಂದಲ್ಲ ಒಂಥರ ನಿಮ್ಮ ಕೈಲಾದಷ್ಟು ಸಹಾಯಗಳನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತೀನಿ. ಸಾಧ್ಯವಾದಷ್ಟು ಸಿಂಹರಾಶಿಯವರ ಗುಣ ಯಾವತ್ತೂ ಒಂದು ಕೈ ಮೇಲೆ ಇರುತ್ತೆ. ಅಂದ್ರೆ ಮತ್ತೊಬ್ಬರ ಸಹಾಯದಲ್ಲಾಗ್ಲಿ, ಇನ್ನೊಬ್ಬರ ಒಂದು ಒಳ್ಳೆಯ ಒಂದು ಆಲೋಚನೆ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದಾಗ್ಲಿ, ಅಥವಾ ನಿಮಗೆ ತಿಳಿದಿರ್ತಕ್ಕಂಥ ವಿದ್ವತ್ತಿನಿಂದ, ವಿದ್ಯೆಯಿಂದ 4 ಜನಕ್ಕೆ ಸಹಾಯ ಮಾಡಬೇಕು ಎಂಬತಕ್ಕಂಥ ಮನಸ್ಸಿನಿಂದ ಆಗ್ಲಿ ತಮ್ಮ ಆಲೋಚನೆ ಇರುತ್ತೆ. ತಮ್ಮ ಆಲೋಚನೆಗೆ ಸಂಬಂಧಪಟ್ಟಂತ ರೀತಿಯಲ್ಲೇ ಇವತ್ತು ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ತೀರಿ. ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಾವು ಒಂದು ಹೆಜ್ಜೆ ಮುಂದೆ ಮಾಡುವ ಅದರ ಕೆಲಸ ಆದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು, ಅದರಲ್ಲೂ ರಕ್ತಚಂದನದಿಂದ ಗಂಧವನ್ನು ತೆಗೆದು, ಆ ಗಂಧವನ್ನ ವಿಳೆದೆಲೆ ಮೇಲೆ ಗಂಧವನ್ನ ಲೇಪನ ಮಾಡಿ, ಅದರ ಮಧ್ಯದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಭಗವತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದರ ಮೇಲೆ ಒಂದು ಬಟ್ಲಡಿಕೆಯನ್ನು ಇಟ್ಟು ನಂತರ ದೇವಿಯ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಅಥವಾ ನಿಮಗಿರ್ತಕ್ಕಂಥ ಇವತ್ತಿನ ಸಂಕಷ್ಟಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ದಿರ ಕೆಂಪು ಕಲ್ಸಕ್ಕರೆಯನ್ನ ದೇವಿಗೆ ನೈವೇದ್ಯ ಮಾಡಿ ಅದನ್ನು ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅದರೊಂದಿಗೆ 9 ದೀಪಗಳನ್ನು ಹಚ್ಚಿ ನವದುರ್ಗಿಯರನ್ನ ಇವತ್ತು ನೀವು ಪ್ರಾರ್ಥನೆ ಮಾಡಿ. ದುರ್ಗಾಷ್ಟಮಿಯಂದು ನವದುರ್ಗಿಯರನ್ನ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕಷ್ಟು ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ನಿಮ್ಮ ವರ್ಚಸ್ಸು, ತೇಜಸ್ಸು, ನಿಮ್ಮ ವೃತ್ತಿ ಧರ್ಮ, ನೀವು ಮಾಡುವಂಥ ಕೆಲಸ ಕಾರ್ಯಗಳು, ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು, ಯಾರೊಬ್ಬರ ಮಾತನ್ನು ಸಹಿತ ಆಲಿಸದಿರ ನಿಮಗೆ ಸರಿ ಅನ್ಸೋದನ್ನಷ್ಟೇ ನೀವು ಮಾಡ್ತಾ ಮುನ್ನಡೆದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾಕೆಂದ್ರೆ ಇವತ್ತು ಸಣ್ಣ ಸಣ್ಣ ವಿಚಾರಗಳು ಸಹಿತ ಸ್ವಲ್ಪ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇರುತ್ತೆ. ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮೋಸ ಮಾಡತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರೊಂದಿಗೆ ಏನು ವ್ಯವಹರಿಸಬೇಕು, ಯಾವ ವ್ಯವಹಾರಗಳನ್ನು ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳು ಸಿಗುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಇಲ್ದಿರ ನಡೆದ್ರೆ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳುವಂಥ ದಿನ, ವೃತ್ತಿಪರವಾಗಿ ತಾವು ಆಲೋಚನೆ ಮಾಡುವುದನ್ನ ಶೀಘ್ರವಾಗಿ ಸಿದ್ಧಪಡಿಸಿಕೊಳ್ತಕ್ಕಂಥ ದಿನ, ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂಥ ದಿನ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ, ವೃತ್ತಿ ಧರ್ಮದಲ್ಲಿ ಒಂದು ಬದಲಾವಣೆ, ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು, ದೂರಬಾರ ಪ್ರಯಾಣ ಹೊರಡುವಂತ ಮನಸ್ಸಿರ್ತಕ್ಕಂಥದ್ದು, ಹಿಂದೆ ಯಾವತ್ತೂ ಮಾಡಿರ್ತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳನ್ನ ಇವತ್ತು ಪುನಃ ಮರುಕಳಿಸ್ಬಿಡುತ್ತೇನೋ, ಅದರಿಂದ ಏನೋ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಆತಂಕದಲ್ಲಿರ್ತಕ್ಕಂಥದ್ದು, ಒಂದಷ್ಟು ಭಯದ ಸನ್ನಿವೇಶ ತುಲಾರಾಶಿಯವರು ಕಾಣಬಹುದು. ಆದರೂ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷ ತನಕ, 2 ರಿಂದ 4:20 ಈ ಮಧ್ಯದಲ್ಲಿ ಸ್ವಲ್ಪ ಜಾಗರೂಕತರಾಗಿದ್ರೆ, ಎಚ್ಚರಿಕೆಯಿಂದಿದ್ರೆ ಖಂಡಿತ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಳುವಂತ ದಿನ. ಎಂತಹ ವೃತ್ತಿಪರವಾಗಿ ನೀವು ಅಲಂಕಾರಗಳ ಬಗ್ಗೆ ಅಥವಾ ನಿಮ್ಮದೇ ಆದಂತಹ ಕಾರ್ಯದಲ್ಲಿ ಕಾಯಕದಲ್ಲಿ ಮುಂದೆ ನಡೆದರೂ ಅದರ ಲಾಭವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯ ದರ್ಶನ ಮಾಡಿ ಬನ್ನಿ, ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುಚಂದ್ರ ಯೋಗ ಅಂದ್ರೆ ಚಂದ್ರ ಸಮಾಧಾನಕರವಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸತಕ್ಕಂಥದ್ದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು. ಇವತ್ತೊಂದು ದಿವಸ ಮತ್ತಷ್ಟು ವಿಶೇಷ ಅಂದ್ರೆ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸಾಧ್ಯವಾದರೆ ವೃಶ್ಚಿಕ ರಾಶಿಯವರು ಒಂದು ವಿಶೇಷವಾಗಿ ದೀಪವನ್ನು ಹಚ್ಚಿ ಆ ದೀಪದ ಕಂಬದಲ್ಲಿ 5 ಕಡೆ ದೀಪಗಳನ್ನು ಬತ್ತಿಗಳನ್ನು ಹಾಕ್ತಕ್ಕಂಥದ್ದು, ಅದಕ್ಕೆ 11 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಆದರೆ ಒಂದೊಂದು ಪ್ರದಕ್ಷಿಣೆಯಲ್ಲಿ ಒಂದೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದೆ ಆದರೆ ಸಾಕಷ್ಟು ಕಷ್ಟಗಳಿಂದ, ಸಮಸ್ಯೆಗಳಿಂದ, ಸಾಕಷ್ಟು ನೋವಿನ ಸಂಗತಿಗಳಿಂದ ಸಹಿತ ಹೊರಬರ್ತೀರಿ. ಯಾಕೆಂದ್ರೆ ಇವತ್ತಿನ ಫಲಾಫಲಗಳು ಅಷ್ಟು ವಿಶೇಷವಾಗಿದೆ. ಅದರಿಂದ ಇವತ್ತು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧದಲ್ಲಿ ಹೂಗಳನ್ನು, ಅದರಲ್ಲೂ ಕೆಂಪು ಹೂಗಳನ್ನು ಗಂಧದಲ್ಲಿ ಅದ್ದುಕೊಂಡು ದೇವಿಯ ಪಾದದ ಮೇಲೆ ಅಥವಾ ಆ ಹೂವಿನ ಒಂದು ದೀಪದ ಕಂಬದ ಹತ್ರ ಹಾಕಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಸಾಕ್ಷಾತ್ ಭಗವತಿ ನಿಮ್ಮ ಮುಂದೆ ನಿಂತಿದ್ದಾಳೆ, ಆ ತಾಯಿ ಆಶೀರ್ವಾದ ಪಡಿಬೇಕು ಎಂಬತಕ್ಕಂಥ ಮನಸ್ಸು ನಿಮಗೆ ಹಾಗಿರಬೇಕು. ಆ ನೀವು ಮನಸ್ಸಲ್ಲಿ ಮಾಡುವಂತ ಸಂಕಲ್ಪ ನಿಮ್ಮ ದೃಢವಾದಂತಹ ರೀತಿಯಲ್ಲಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ನಿಮಗೆ ಒಳ್ಳೆ ಯಶಸ್ಸಾಗಬೇಕಾದ್ರೆ, ಕಾರ್ಯಸಿದ್ಧಿ ಆಗಬೇಕಾದ್ರೆ, ವೃತ್ತಿಪರವಾಗಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಹರಿಸಿ ಮಾಡುವ ಕಾಯಕವನ್ನ ಶ್ರದ್ಧೆಯಿಂದ ಮಾಡಿ. ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಅಥವಾ ಗುರು ಹಿರಿಯರ ಆಶೀರ್ವಾದ, ನೀವೆಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾಗಿದ್ದರೂ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳತಕ್ಕಂಥದ್ದಿದೆಯಲ್ಲ, ಅದು ಬಹಳ ವಿಶೇಷವಾಗಿರುತ್ತೆ. ಇವತ್ತಿನ ವೃತ್ತಿಪರವಾಗಿ ತಾವು ಆಲೋಚನೆ ಮಾಡತಕ್ಕಂಥ ಪ್ರತಿ ಹಾಕುವ ಹೆಜ್ಜೆಯಲ್ಲೂ ಸಾಕಷ್ಟು ಲಾಭವಿದೆ. ಆದರೆ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನದ ನಂತರ ಅಂದ್ರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ನಂತರ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಆರೋಗ್ಯ ಕೆಡುವಂತಹದ್ದು, ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥದ್ದು, ಎಲ್ಲೋ ಒಂದು ಕಡೆ ಸುಸ್ತಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಯೋಗ ಫಲ ಇದೆ. ವೃತ್ತಿಪರವಾಗಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಯೋಗ ಫಲ ಇದೆ. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ ದಿವಸ ನೀವು ಊಟ ಮಾಡೋದಕ್ಕಿಂತ ಮುನ್ನ ಯಾರಾದರೂ ಒಬ್ಬರಿಗೆ ಅನ್ನದಾನವನ್ನು ಮಾಡಿ ತದನಂತರ ನೀವು ಮಹಾಪ್ರಸಾದವನ್ನು ಸ್ವೀಕರಿಸೋದು ಬಹಳಷ್ಟು ಶ್ರೇಷ್ಠ ಮತ್ತು ಅನುಕೂಲವಾಗೂ ಇರುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟುವಂಥದ್ದು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಒಂದು ತುಳಸಿ ಗಿಡದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿದ್ರೆ ಮಹಾವಿಷ್ಣುವಿನ ಕೃಪೆಗೂ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ. ಭಗವಂತನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ. ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದಷ್ಟು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಮಾಡುವ ಪ್ರತಿ ಕಾಯಕದಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಮಾಡೋದು ಸಾಕಷ್ಟು ಶ್ರೇಷ್ಠವಾಗಿರುತ್ತೆ. ಇವತ್ತು ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಿ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರು, ನಿಮ್ಮ ಸ್ನೇಹಿತರು, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳಿಂದ ಒಂದಷ್ಟು ಅಸಮಾಧಾನ ಉಂಟಾಗುವಂಥ ಲಕ್ಷಣಗಳಿದೆ. ಅದನ್ನು ದೂರ ಮಾಡ್ಕೊಳ್ಬೇಕು ನೀವು. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಆಲೋಚನೆ ಒಂದಷ್ಟು ಬಹಳ ದೂರದ ಆಲೋಚನೆ ಇರಬೇಕೆ ವಿನಃ ಚಿಕ್ಕದಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಸಮಸ್ಯೆ ತಂದುಕೊಳ್ಳಬೇಡಿ. ಯಾರೊಬ್ಬರೊಂದಿಗೆ ಏನೇ ಮಾತಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಅಥವಾ ಸಾಧ್ಯವಾದರೆ ಇವತ್ತು ಮಾಡುವ ಕಾಯಕವನ್ನ ಒಂದು ದಿವಸದ ಮಟ್ಟಿಗೆ ಮುಂದೂಡಿ. ಇವತ್ತು ದುರ್ಗಾಷ್ಟಮಿ ಇದೆ, ತಾಯಿ ದುರ್ಗೆಯ ಆರಾಧನೆ ಮಾಡಿ. ಹಾಗೆ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ನಡೆಯುವಂತಹ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನವನ್ನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ವೃತ್ತಿಪರವಾಗಿ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರದ ಕಡೆ ಆಗಲಿ, ವ್ಯವಹಾರಗಳ ಕಡೆ ಆಗಲಿ, ಮಾಡುವ ಕೆಲಸದಲ್ಲಾಗಲಿ ಒಂದಷ್ಟು ಲಾಭವಿದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಮನಸ್ಸಿಗೆ ಬಹಳಷ್ಟು ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಎಷ್ಟೇ ಶ್ರಮಿಸಿದ್ರು, ಎಷ್ಟೇ ಕಷ್ಟಪಟ್ಟರು, ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ನಿಮ್ಮನ್ನು ಬೇರೆ ತರ ನೋಡ್ತಕ್ಕಂಥದ್ದು, ಭಗವಂತ ಯಾವ್ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ಆದರೆ ಕೊಡೋದಕ್ಕೆ ಮುನ್ನ ನಾನು ಬರಲಿಲ್ವಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವೇ ಇಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ಚಿಸ್ತಕ್ಕಂಥದ್ದು, ಭಗವಂತ ಕೊಟ್ಟದರಲ್ಲಿ ತೃಪ್ತರಾಗಿರ್ತಕ್ಕಂಥದ್ದು, ನಮ್ಮ ತಟ್ಟೆಗೆ ಬರುವಂತಹ ಅನ್ನದ ಅಗಲ ಎಷ್ಟಿದೆಯೋ ಅಷ್ಟರ ಮಾತ್ರ ನಮ್ಮದು ಅಂದ್ಕೊಳ್ತಕ್ಕಂಥದ್ದು, ಅಂತಹ ಮನಸ್ಥಿತಿಯಲ್ಲಿದ್ದರೆ ಕುಂಭರಾಶಿಯವರಿಗೆ ಯಾವ ತೊಂದರೆ ಇಲ್ಲ. ಅದನ್ನು ಹೊರತುಪಡಿಸಿ ಪಕ್ಕದ ತಟ್ಟೆಯನ್ನು ನಾವು ಗಮನಿಸಿ ನಮಗಷ್ಟು ಊಟ ಸಿಕ್ಲಿಲ್ವಲ್ಲ ಅಂತ ಚಿಂತನೆ ಮಾಡಿದ್ರೆ ಅಲ್ಲಿ ನೋವು ಉಂಟಾಗುತ್ತೆ. ಭಗವಂತ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ. ಮತ್ತಷ್ಟು ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅಷ್ಟೇ ನೋವು ಜಾಸ್ತಿ ಆಗುತ್ತೆ. ಅದರಿಂದ ಭಗವಂತ ಕೊಟ್ಟದ್ರಲ್ಲಿ ತೃಪ್ತರಾಗಿರಬೇಕು. ಹಾಗೆ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಇನ್ನೊಬ್ಬರ ಒಳಿತಿನ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ಯಾರಾದರೂ ಒಂದಷ್ಟು ಜನ ಅಬಲೆಯರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ರೋಗ ರುಜಿನಗಳಲ್ಲಿ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಅಥವಾ ಕೈಲಾಗದಿರೋ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ ಏನೋ ನಿಮ್ಮ ಕೈಲಾದ ಸಹಾಯ ಮಾಡಿ. ಯಥಾಶಕ್ತಿ ನೀವು ಹೀಗೆ ಮಾಡಿ ಅಂಥದೇ ಮಾಡಿ ಅಂತಲ್ಲ, ನಿಮಗೇನು ಶಕ್ತಿ ಇದ್ರೆ ಅದನ್ನು ಮಾಡಿ. ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಸಹಾಯಗಳು ನಡೆಸಿದ್ರೆ, ಇನ್ನೊಬ್ಬರ ಒಳಿತಿನ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟರು ನೋಡ್ತಾನೆ, ತಗೊಂಡು ನೋಡ್ತಾನೆ. ಹಾಗೆ ನಿಮಗೆ ಕೊಡ್ಲಿ ಕೊಡದಿರಲಿ, ನೀವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತನ ಕೃಪೆ ನಿಮ್ಮ ಮೇಲಿರುತ್ತೆ. ಒಳ್ಳೆಯದಾಗಲಿ. ಇನ್ನ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹದ್ದು. ಎಷ್ಟೋ ಜನ ರೈತ ಬಾಂಧವರು ಇವತ್ತಿನ ದಿವಸ ಈ ರಾಶಿಯಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಒಂದಷ್ಟು ಸಂಕಷ್ಟಗಳಿದೆ, ಒಂದಷ್ಟು ಮನಸ್ಸಿಗೆ ನೋವಿದೆ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಿಲ್ವಲ್ಲ ಎಂಬತಕ್ಕಂಥ ಆತಂಕ, ಭಯ ಇದೆ. ಜೊತೆಗೆ ನಮ್ಮವರು ತಮ್ಮವರು ಅಂತ ಯಾರನ್ನ ನಂಬಿದ್ರು ಏನಾರು ಒಂದು ಸಮಸ್ಯೆ ಆಗುತ್ತಲ್ಲ, ಏನಾರು ಒಂದು ನೋವು ಆಗುತ್ತಲ್ಲ ಎಂಬತಕ್ಕಂಥ ಚಿಂತನೆ ಇದೆ. ಹಾಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತೀರಿ, ಯಾರನ್ನ ಹೆಚ್ಚು ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತೀರಿ, ಅಂತಹವರಿಂದ ಒಂದಷ್ಟು ನೋವು ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ತುಂಬಾ ಜನ ಆಲೋಚನೆ ಮಾಡೋದೇನಪ್ಪ ಅಂದ್ರೆ, ನಾವು ಯಾರನ್ನೂ ಆಲೋಚನೆ ಮಾಡಬಾರ್ದು, ಯಾರನ್ನೂ ಇಷ್ಟಪಡಬಾರ್ದು, ಅಥವಾ ನಮ್ಮದೇ ನಾವು ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸದಿಂದ ನಮ್ಮ ಕಣ್ಣಲ್ಲೇ ನೀರು ಬರುತ್ತಲ್ಲ ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ಒಂದು ಧೈರ್ಯವಾಗಿರಿ, ಧೈರ್ಯವನ್ನು ಕೆಡಿಸ್ಕೊಳ್ಳೋದು ಬೇಡ. ಭಗವಂತ ಆತ ಏನು ಕೊಡ್ತಾನೋ ಅದರಲ್ಲೇ ನಾವು ನೋಡೋಣ. ಅದಕ್ಕಿಂತ ಹೆಚ್ಚಿನ ಇವತ್ತಿನ ದಿವಸ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಟು ಆ ಗಂಗೆಯನ್ನು ಆರಾಧನೆ ಮಾಡಿ, ಆ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ಜಲಕ್ಕೆ ಅಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ ಆ ನೀರನ್ನು ನೀವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದಾದ ನಂತರ ಆ ನೀರನ್ನ, ಶುದ್ಧ ಜಲವನ್ನ ಎಲ್ಲಾದ್ರೂ ಗಿಡಗಳಿಗೋ, ತುಳಸಿ ಗಿಡಕ್ಕೋ ಹಾಕ್ಬಿಡಿ. ಅಥವಾ ಒಂದು ಬಾಳೆ ಮರದ ಬುಡದಲ್ಲಿ ನಿಂತ್ಕೊಂಡು, ಅಂದ್ರೆ ಬಾಳೆ ಮರದ ಹತ್ರ ನಿಂತ್ಕೊಂಡು ಅಲ್ಲಿ ಒಂದು 3 ಪ್ರದಕ್ಷಿಣೆ ಮಾಡಿ ದುರ್ಗೆಯ ಪ್ರಾರ್ಥನೆ ಸಲ್ಲಿಸಿದ್ರೆ, ನಿಮ್ಮ ರಾಶಿಯಲ್ಲಿ ಬಾಳೆ ಮರದ ಹತ್ರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ಒಂದು ಪತ್ರವನ್ನು ಓದೋಣ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂತ ಭಾವಚಿತ್ರ.
ಈ ಪತ್ರವನ್ನ ಸುಮಾ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಸುಮಾ. ನನಗೆ ಬಹಳ ಬೇಗನೆ ಅಂದರೆ 18ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ನನಗೆ ಇವಾಗ ಮಗಳು ಜನಿಸಿದಾಳೆ. ಅವಳ ಹೆಸರು ಸ್ಫೂರ್ತಿ ಅಂತ. ಅವಳೀಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ನಮ್ಮ ಮದುವೆ ಆದಮೇಲೆ ನಾವು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ವಿ ಗುರುಜಿ. ಯುಗಾದಿ ಹಬ್ಬಕ್ಕೆ ಅಂತ ತವ್ರ ಮನೆಗೆ ಬಂದಾಗ ನಾನು ನಮ್ಮ ಮನೆಯವರು ಅವರ ಅಮ್ಮನ ಜೊತೆಗೆ ಮನೇಲಿ ಜಗಳ ಮಾಡಿಕೊಂಡು ಯಾರಿಗೂ ಹೇಳ್ದೆ ಕೇಳ್ದೆ 2011ನೇ ಇಸವಿಯಲ್ಲಿ ಸೋಮವಾರ ಚಾಂದ್ರಮಾನ ಯುಗಾದಿ ಹಬ್ಬದಂದು ರಾತ್ರಿ 11 ಗಂಟೆ ಸಮಯಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ. ಹೋದ ನಂತರ ಅವರ ಹುಡುಕಾಟಕ್ಕೋಸ್ಕರ ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲ ಆಗಿದೆ ಗುರುಜಿ. ಸಣ್ಣ ಸುಳಿವೂ ಸಿಗದ ಕಾರಣ ತುಂಬಾ ನೊಂದಿದ್ದೇವೆ. ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇವರು ಕಳಿಸಿರ್ತಕ್ಕಂಥ ಈ ಫೋಟೋನಲ್ಲಿ ಈ ಕಣ್ಣರೇಖೆ ಏನೊಂಚೂರು ಸ್ಪಷ್ಟತೆ ಇಲ್ವಲ್ಲ. ಈ ಕಣ್ಣರೇಖೆಯಲ್ಲಿ ಸ್ವಲ್ಪನಾದರೂ ಆ ರೇಖೆಗಳು ಕಂಡು ಬಂದರೆ ಇವ್ರ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಮಾತಾಡಲಿಕ್ಕೆ ಒಂದು ಆಧಾರ ಇರುತ್ತೆ. ಯಾವುದೇ ಆಧಾರಗಳು ಇದರಲ್ಲಿ ಕಾಣ್ತಾ ಇಲ್ಲ. ಆದರೆ ಇದಕ್ಕೊಂದು ಸಣ್ಣ ತಂತ್ರಸಾರ ನಾನು ಹೇಳ್ಕೊಡಬಲ್ಲೆ. ಅಂದರೆ ಯಾವುದೇ ವ್ಯಕ್ತಿ ಮನೆ ಬಿಟ್ಟು ಹೊರಟಾಗ ಆ ವ್ಯಕ್ತಿಯ ಸುಳುವನ್ನು ನೋಡಬೇಕಾದ್ರೆ, ಆ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋದು ಗೋಚರಿಸಬೇಕಾದ್ರೆ, ಅಥವಾ ಆ ವ್ಯಕ್ತಿ ಪುನಃ ಬಂದು ಸೇರಬೇಕಾದ್ರೆ ಈ ಒಂದು ತಂತ್ರಸಾರ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಯಾವುದೇ ತಂತ್ರ ಮಂತ್ರ ಯಂತ್ರಗಳನ್ನ ಮಾಡಿದ ತಕ್ಷಣ ಅದರ ಎಫೆಕ್ಟ್ ಆಗುತ್ತೋ ಇಲ್ವೋ, ಆದರೆ ಕಾಲಕ್ರಮೇಣ ಅಂತೂ ಖಂಡಿತ ಆಗುತ್ತೆ. ಅದಕ್ಕೆ ಯಾವುದೇ ತಂತ್ರಗಳನ್ನು ಮಾಡಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ ಅಂತ ಹೇಳ್ತಿರ್ತಾರೆ ಹಿರಿಯರು. ಇದಕ್ಕೆ ಪರಿಹಾರ ಮಾರ್ಗವಾಗಿ, ಯಾಕಂದ್ರೆ ಕಣ್ಣರೇಖೆ ಅಂತೂ ಸ್ಪಷ್ಟವಾಗಿಲ್ಲ. ಕಣ್ಣರೇಖೆ ಸ್ಪಷ್ಟವಾಗಿದ್ದಿದ್ರೆ ಖಂಡಿತ ಇದಕ್ಕೆ ಪೂರ್ವಾಪರವಾಗಿ ನಾವು ಏನಾದ್ರು ಒಂದು ವಿಚಾರವನ್ನು ಮುಟ್ಟಿಸಬಹುದಾಗಿತ್ತು. ಯುಗಾದಿ ಹಬ್ಬದ ದಿವಸ ಇವರು ಮನೆ ಬಿಟ್ಟಿದ್ದಾರೆ. ಅದು ಚಾಂದ್ರಮಾನ ಯುಗಾದಿ ಅಲ್ವಾ? ಎಷ್ಟು ವರ್ಷ ಆಯ್ತು ಇವತ್ತಿಗೆ? 2011ನೇ ಇಸ್ವಿ ಅಂದ್ರೆ 11ರಲ್ಲಿ ಹೋಗಿರೋದು. ಇದು 21, 10 ವರ್ಷ ಆಯ್ತು. 10 ವರ್ಷದಿಂದ ವ್ಯಕ್ತಿ ಎಲ್ಲಿದ್ದಾನೆ ಏನು ಗೊತ್ತಿಲ್ಲ. ಮದುವೆ ಆಗಿ ಎಷ್ಟು ವರ್ಷ ಇದ್ರು ಅವ್ರ ಪಾಪ ಅದನ್ನು ಸಮಂಜಸವಾಗಿ ಬರ್ದಿಲ್ಲ. 2007ನೇ ಇಸ್ವಿಯಲ್ಲಿ ಮದುವೆ ಆಗಿರೋದು ಅಂತ ಹೇಳಿದ್ರು. ಇನ್ನೇನು ಆದ್ರೂ ಒಂದು ಬಾಂಧವ್ಯ, ಒಂದು ಪ್ರೀತಿ ವಿಶ್ವಾಸ, ನಂದು ತಂದು ತನ್ನ ತಾಯಿ ಮೇಲೆ ಕೋಪ ಇರಲಿ ಅಥವಾ ಇನ್ಯಾವುದ್ರ ಮೇಲಾರು ಇರಲಿ, ಕನಿಷ್ಠ ಪಕ್ಷ ಭಾವನೆ ಇಷ್ಟು ದಿವಸ ಬೇಕಾ? ಒಂದು ಪ್ರೀತಿ ವಿಶ್ವಾಸವನ್ನ ಪುನಃ ಮನುಷ್ಯ ಬಾಲ್ಯದಿಂದ ಬೆಳೆದು ಎಲ್ಲ ಒಂದು ಒಗ್ಗೂಡಿ ಬಂದಿರತಕ್ಕಂಥ ಕಾಡಲ್ಲಿ ಬೆಳೆದಿರ್ತಕ್ಕಂಥದ್ದಲ್ಲ, ಅಥವಾ ಕಾಡು ಜನ ಅಲ್ಲ. ಇವರು ಒಂದು ಅರ್ಥ ಮಾಡ್ಕೋಬೇಕಾದಂತ ವಿಚಾರ. ಯಾಕೆಂದ್ರೆ ಈತನಲ್ಲೂ ಒಂದು ಪ್ರೀತಿ ವಿಶ್ವಾಸ ಇದೆ, ಬಂಧು ಬಾಂಧವ್ಯ ಇದೆ, ಒಂದು ಹೊಸತನವನ್ನು ನೋಡಿದ್ದಾನೆ. ಮೊದಲು ತಂದೆ ತಾಯಿ ಪ್ರೀತಿಯಲ್ಲಿ ಬೆಳೆದಿದ್ದಾನೆ. ಅದಾದ ನಂತರ ಪರಿಸರ ಇದೆ, ವಿದ್ಯಾವಂತ, 4-6 ಜನ ಜೊತೆ ಸೇರಿರ್ತಾನೆ. ಅದಾದ ನಂತರ ತನ್ನ ಹೆಂಡತಿ, ತನಗಿರ್ತಕ್ಕಂಥ ಪರಿಸರ, ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮನಸ್ಸನ್ನ ಇಷ್ಟು ಕಲ್ಲು ಮಾಡಿಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಬದುಕ್ತೀನಿ ಅಂದ್ರೆ ಅದು ಮೂರ್ಖತನದ ಪರಮಾವಧಿ ಆಗ್ಬಿಡುತ್ತೆ. ಆದ್ರೆ ಇರ್ಲಿ, ಯಾಕೆಂದ್ರೆ ಇದರ ಪೂರ್ವಾಪರ ಮಾಹಿತಿ ಕರೆಕ್ಟಾಗಿ ಇವನ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಈತ ಏನಾಗಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಆಧಾರ ಏನೂ ಇಲ್ಲದಂತ ರೀತಿಯಲ್ಲಿದೆ. ಆದರೆ ವ್ಯಕ್ತಿ ಕಾಣೆಯಾದಾಗ, ವ್ಯಕ್ತಿ ಈ ತರ ಮನೆಯಿಂದ ಹೊರಟಾಗ ಒಂದು ತಂತ್ರಸಾರವನ್ನು ಮಾಡಿದ್ರೆ ಒಂದಷ್ಟು ಸುಳುವು ಸಿಗುತ್ತೆ ಅಂತ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿಗಳಿದೆ. ಈ ಕ್ರಮವನ್ನು ಮಾಡಿ ಒಂದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಈ ಒಂದು ರಹಸ್ಯವನ್ನ ನಾನು ನಿಮಗೆ ತಿಳಿಸ್ತೀನಿ. ಕೂತ್ಕೊಳ್ಳಿ. ಸಮಯ ಆದರೆ ಇವತ್ತೇ ತಿಳಿಸ್ತೀನಿ, ಇಲ್ಲ ಅಂದ್ರೆ ಇದನ್ನ ಸದ್ಯದಲ್ಲೇ ಮತ್ತೊಂದು ದಿವಸ. ಯಾಕೆಂದ್ರೆ ಈಗ ಹಬ್ಬದ ವಾತಾವರಣ ಆದ್ರಿಂದ ಇಲ್ಲಿ ಇನ್ನೇನು ಹೋಮ ಪ್ರಾರಂಭ ಆಗಬೇಕಾಗಿದೆ, ಪೂಜಾನುಷ್ಠಾನ ಪ್ರಾರಂಭ ಆಗಬೇಕಾಗಿದೆ. ಯಾಕೆಂದ್ರೆ ಈ ತಂತ್ರಸಾರವನ್ನು ಶುರು ಮಾಡಿದ್ರೆ ಅದನ್ನ ಕ್ರಮಬದ್ಧವಾಗಿ ನಾನು ತಿಳಿಸಬೇಕಾದ್ರೆ ಅದನ್ನ ನಾನು ಹೇಳುವಾಗ ನೀವು ಬರ್ಕೊಳ್ಬೇಕು. ಅದಕ್ಕಾಗಿ ಸಾಧ್ಯವಾದ್ರೆ ಸೋಮವಾರಕ್ಕೆ ಮತ್ತೊಮ್ಮೆ ತಗೊಳ್ಳೋಣ ಅಲ್ವಮ್ಮ? ಸೋಮವಾರ ತಗೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಈಗ ನಾನು ಪೂಜಾನುಷ್ಠಾನ ಶುರು ಮಾಡಬೇಕಾಗತ್ತೆ. ನಾನು ಇದನ್ನ ಶುರು ಮಾಡಿದ್ರೆ ಇದ್ರ ಸಮಯ ಅಲ್ಲಿ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ಈ ಪೂಜಾನುಷ್ಠಾನದ ಸಮಯದಲ್ಲಿ ನಾವೊಂದು ಸಂಕಲ್ಪನೂ ಮಾಡ್ತೀವಿ, ಆದಷ್ಟು ಬೇಗ ಈ ವ್ಯಕ್ತಿ ಎಲ್ಲಿದ್ರು ನಿಮ್ಮ ಮನೆ ಬಂದು ಸೇರ್ಲಿ, ಒಳ್ಳೇದಾಗ್ಲಿ. ಈಗ ದುರ್ಗಾ ಹವನವನ್ನ ನೆರವೇರಿಸುವಂತಹ ಶುಭ ಸಮಯ, ಶುಭ ಸಂದರ್ಭ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಹಾಗಾಗಿ ಈ ದಿನದ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ಹರೀಶ ನಿಧಾನಕ್ಕೆ ನಮಸ್ಕಾರ ಮಾಡಿದ್ದಾರೆ. ಕ್ಯಾಮರಾ ಪಂಚ್ ಮಾಡೋಷ್ಟೊಳಗೆ ನಮಸ್ಕಾರ ಮಾಡಿ ಮುಗಿಸೇ ಬಿಡ್ತಾರೆ. ಎಲ್ಲಿದ್ರು ಪೈಲಟ್ ತರ ಇರಲಿ. ಓಂ ದುಂ ದುರ್ಗಾಯಿ ನಮಃ. ನಾಡಿನ ಸಮಸ್ತ ಜನತೆಗೆ ದುರ್ಗಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ, ಎಲ್ಲೆಲ್ಲಿ ಕನ್ನಡದ ಅಭಿಮಾನಿಗಳಿದ್ದೀರಿ, ಎಲ್ಲೆಲ್ಲಿ ಕನ್ನಡಿಗರಿದ್ದೀರಿ, ನಮ್ಮ ರಾಜ್ಯ ಅಲ್ದಿರ ಹೊರ ರಾಜ್ಯ, ದೇಶ ವಿದೇಶಗಳಲ್ಲಿ ಎಲ್ಲಿ ಇವತ್ತಿನ ದಿವಸ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೋಡ್ತಿದ್ದೀರಿ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ನಿಮ್ಮಗಳ ಮನೆಗೆ ತರುವಂತಹ ಪ್ರಯತ್ನವನ್ನ, ನಿಮಗೆ ಏನೇ ಸರ ಸಮಸ್ಯೆಗಳಾಗ್ದಿರ, ಸಣ್ಣದಾದಂತಹ ಸಮಸ್ಯೆ, ಸ್ವಲ್ಪ ನಮ್ಮಲ್ಲಿ ಸೌಂಡ್ ಬರ್ತಿಲ್ಲ, ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ, ಅಥವಾ ನಮಗೆ ಜೀಕರಣ ಬರ್ತಿಲ್ಲ ಅನ್ನುವಾಗ ಆ ಧ್ವನಿಗೆ ಹೋಗಿಡ್ತಕ್ಕಂತಹ ನಮ್ಮ ಈ ಕೇಬಲ್ ಆಪರೇಟರ್ಸ್, ಇವತ್ತು ಕೇಬಲ್ ಆಪರೇಟರ್ಸ್ಗೆ ಒಳ್ಳೇದಾಗ್ಲಿ ಅಂತ ಒಂದು ಸಂಕಲ್ಪವನ್ನು ನಾನು ಮಾಡ್ತಿದ್ದೇನೆ. ಉದ್ದೇಶ, ಕೇಬಲ್ ಆಪರೇಟರ್ಸ್ ಶ್ರಮ ಇದೆಯಲ್ಲ,
ಕೇಬಲ್ ನಡೆಸ್ತಿರ್ತಕ್ಕಂಥವ್ರು, ಕೇಬಲ್ ನಡೆಸುವಂತಹ ಮಾಲೀಕರಿಗಾಗ್ಲಿ, ಕೇಬಲ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಆ ನೌಕರರಿಗಾಗ್ಲಿ, ಆ ಸಿಬ್ಬಂದಿ ವರ್ಗಕ್ಕೆ ಒಂದಷ್ಟು ಒಳಿತಾಗಬೇಕು. ಯಾಕೆಂದ್ರೆ ಮನೆಗಳ ಮೇಲೆ ಹತ್ತಿ ಆ ವೈರ್ ಎಳೆದು ಮನೆಗಳಲ್ಲಿ ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ಯಾತಕ್ಕೆ ನನಗೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಿನ್ನೆ ಒಬ್ಬ ತಾಯಿ ನನ್ನ ಕರೆ ಮಾಡಿದ್ಲು. ಕರೆ ಮಾಡಿ ನಮಗೆ 4 ದಿವಸ ಕೇಬಲ್ ಬರಲಿಲ್ಲ. ಆದರೆ 4 ದಿವಸ ಕೇಬಲ್ ಬರಲಿಲ್ಲ ಯಾಕೆಂದ್ರೆ ಸತತವಾಗಿ ಬಂದಂತ ಮಳೆ. ಪಾಪ ಮಳೆನಲ್ಲಿ ಬರಲಿಲ್ಲ ಅಂತಂದಾಗ ಒಬ್ಬ ವ್ಯಕ್ತಿ, ಅದು ನೋಡಿ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಬರ್ತಿಲ್ಲ ಅನ್ನೋದೇ ಅವರು ಕೂಗಾಗಿತ್ತಂತೆ. 4 ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬರ್ತಿಲ್ಲ ಅಂತ ಮೇಲಿಂದ ಮೇಲೆ ಫೋನ್ ಮಾಡಿದ್ದಕ್ಕೆ ಪಾಪ ಆತ ಬೇರೆಲ್ಲ ಕಡೆ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು, ಮಳೆ ಅಂದ್ರೆ 10 ಮನೆಗಳಲ್ಲಿ ಪ್ರಾಬ್ಲಮ್ ಇರುತ್ತಿದ್ದು, ಜೊತೆಗೆ ಈ ಪವರ್ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಇದೆ. ಇಂತಹದ್ರಲ್ಲಿ ಆ ಮನೆ ಮಾಡಿ ಮೇಲೆ ಹತ್ತಕ್ಕೆ ಹೋಗಿ ಜಾರಿ ಕಾಲಿಗೆ ಏಟು ಮಾಡ್ಕೊಂಡಂತೆ. ಪಾಪ ಕಾಲಿಗೆ ಏಟು ಮಾಡ್ಕೊಂಡ್ರು ಸಹಿತ ಒಳಗೆ ಬಂದು ಟಿವಿ ಮುಂದೆ ನಿಂತ್ಕೊಂಡು ಕಾಲಿಗೆ ರಕ್ತ ಸೋರ್ತಿದೆ, ಅದು ಲೆಕ್ಕ ಇಲ್ಲ. ಟಿವಿಯಲ್ಲಿ ನಮ್ದು ಸಿಗ್ನಲ್ ಸೆಟ್ ಮಾಡ್ತಿದ್ದಂತೆ. ಅದು ನೋಡಿ ಆ ತಾಯಿ ನನಗೆ ಹೇಳಿದ್ಲು, ಕೇಬಲ್ ಆಪರೇಟರ್ ಕಷ್ಟ ಹೇಗಿದೆ ಗುರುಗಳೇ, ನೀವು ಅವ್ರಿಗಾಗಿ ಏನು ಒಂದು ಪೂಜೆ ಮಾಡಲಿಲ್ವಲ್ಲ ಅಂತ. ಕೇಬಲ್ ಆಪರೇಟರ್ಗೋಸ್ಕರನೇ ಇವತ್ತಿನ ದಿವಸ ಒಂದು ಸಂಕಲ್ಪ ಮಾಡುವಂತ ಒಂದು ಮನಸ್ಸು ನನಗಾಯ್ತು. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಪೊಲೀಸ್ ಸಿಬ್ಬಂದಿ ಬಗ್ಗೆ ಹೇಳಿದ್ದೀವಿ, ಡಾಕ್ಟರ್ ಬಗ್ಗೆ ಹೇಳಿದ್ದೀವಿ, ಲೆಕ್ಚರರ್ ಬಗ್ಗೆ ಹೇಳಿದ್ದೀವಿ, ಉಪಾಧ್ಯಾಯರು, ಅಧ್ಯಾಪಕರು, ನಮ್ಮಲ್ಲಿ ಇರ್ತಕ್ಕಂತಹ ಗುರುಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗೆ ಎಷ್ಟೋ ಸತಿ ಪೋಸ್ಟ್ ಮ್ಯಾನ್ಗಳ ಬಗ್ಗೆನೂ ಮಾತಾಡಿದ್ದೀವಿ. ಯಾಕೆಂದ್ರೆ ಮನೆ ಸುತ್ತುವಂಥದ್ದು ಇವತ್ತು ಅವ್ರ ಕೆಲಸ ಕಡಿಮೆ ಆಗಿಬಿಟ್ಟಿದೆ. ಮೊಬೈಲ್ ಬಂದಾಗಲಿಂದ ಪೋಸ್ಟ್ ಮ್ಯಾನ್ ಕೆಲಸ ಕಡಿಮೆ ಆಯಿತು. ಆದ್ರೆ ಮೊಬೈಲ್ ಬಂದರೂ ಸಹಿತ ಇನ್ನು ಕೇಬಲ್ ಆಪರೇಟರ್ ಕೆಲಸ ಕಡಿಮೆ ಆಗಿಲ್ಲ, ಕಡಿಮೆ ಆಗಬಾರದು. ಯಾಕೆಂದ್ರೆ ಕೇಬಲ್ ಆಪರೇಟರ್ ಕಷ್ಟ ಪಡಬೇಕು, ಅವರ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗಿದೆ, ಅವ್ರ ಕಷ್ಟ ಇದೆ. ಎಲ್ಲವೂ ಸಹಿತ ಕೂಜಾಗದಲ್ಲೇ ನಾವು ನೋಡ್ಬಿಟ್ರೆ, ನಾವು ಮೊಬೈಲ್ಗಳಲ್ಲೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅವ್ರ ಜೀವನ ನಡೆಯೋದು ಹೇಗೆ? ಇಲ್ಲಿ ಪ್ರತಿಯೊಬ್ಬರ ಜೀವನ ಒಬ್ಬೊಬ್ಬರ ಮೇಲೆ ಒಂದೊಂದರ ಮೇಲೆ ಅವಲಂಬಿತವಾಗಿದೆ. ಅಂತಹದ್ದನ್ನ ಹೊಡೆದು ತಿನ್ನುವಂತದ್ದು ಕಾಯಕ. ಇನ್ನೊಂದು ಯಾವುದೇ ಟೆಕ್ನಾಲಜಿ ಬಂದರೂ ಪಾಪ ಕೇಬಲ್ ಆಪರೇಟರ್ಸ್ಗೆ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಆಗಬಾರ್ದು. ಕಷ್ಟ ಅಂದ್ರೆ ನಮಗೆ ಚಾನಲ್ ಅಲ್ಲಿ ಇಂಥ ಸಿಗ್ನಲ್ ಬರ್ತಿಲ್ಲ, ರಾತ್ರಿ ಸರಿಗಮಪ ಬಂದಿಲ್ಲ ಅಂದ್ರೂ ಓಡ್ ಬರಬೇಕು, ಯಾವುದೋ ಒಂದು ಧಾರಾವಾಹಿ ಬಂದಿಲ್ಲ ಅಂದ್ರೂ ಓಡ್ ಬರಬೇಕು. ಫೋನ್ ಎತ್ಕೊಳ್ಳೋದು ಫಸ್ಟ್ ಎಲ್ಲಿದೆಯಾ ಅಂತ ಕೇಳ್ತಾರೆ, ಅದು ಕೇಳೋ ಧ್ವನಿ ಇದೆಯಲ್ಲ, ನಿಜಕ್ಕೂ ಬೇಡ ಪಾಪ ಅವ್ರ ಪರಿಸ್ಥಿತಿ. ನನಗನ್ಸುತ್ತೆ ಯಾರಾದ್ರೂ ಕೇಬಲ್ ಆಪರೇಟರ್ಸ್ ಅಂದ್ರೆ ಸಂಪೂರ್ಣವಾಗಿ ಮನೆಗೂ ಕೇಬಲ್ ಹಾಕ್ಲಿಕ್ಕೆ ಹೋಗ್ತಾರಲ್ಲ, ಅಂಥವ್ರನ್ನ ಒಂದ್ಸತಿ ನಮ್ಮ ವೇದಿಕೆ ಕರೆಸ್ಕೋಬೇಕು. ಕರೆಸಿ ಅವ್ರ ಕಷ್ಟ ಕೇಳಬೇಕು. ನಿಮಗೆ ಜನಗಳು ಫೋನ್ ಮಾಡಿದಾಗ ಯಾವ ಧ್ವನಿಯಲ್ಲಿ ಕೇಳ್ತಾರಪ್ಪ ಅಂತ. ಯಾಕೆಂದ್ರೆ ಎಲ್ಲರಿಗೂ ಅಷ್ಟೇ ಮೂಗಿನ ತುದಿಲಿ ಕೋಪ. ಅವ್ರು ಯೋಚನೆ ಮಾಡೋದು ತಿಂಗಳು ನಾವು ದುಡ್ಡು ಕೊಡ್ತೀವಲ್ವಾ, ಇಷ್ಟು ಫೀಸ್ ಕಟ್ತೀವಲ್ವಾ ಅಂತ ಅಷ್ಟೇ ನೀವು ಯೋಚನೆ ಮಾಡ್ತಿರ್ತೀರಿ. ನೀವು ಫೀಸ್ ಕೊಡ್ತೀರಿ, ಅದಕ್ಕೆ ತಕ್ಕನಾಗಿ ಬಿಲ್ಡಿಂಗ್ ಹತ್ತೋದು ಇಳಿಸೋದು, ಎಲ್ಲೋ ಒಂದು ವೈರ್ ಕಟ್ಟಾಯ್ತು ಅಂದ್ರೆ ಆ ವೈರ್ ಜಾಯಿಂಟ್ ಹಾಕೋದು, ಹಾಕೋದು 10 ಗಂಟೆ ಲೇಟ್ ಆಗ್ಬಿಟ್ರೆ ಮನೇಲಿ ಕ್ರಿಕೆಟ್ ನೋಡೋ ಹುಡುಗರು ಅವ್ರು ಸುಮ್ಮನೆ ಇರಲ್ಲ. ಸೀರಿಯಲ್ ಬರ್ತಿದೆ, ಈಗ ಸಾಯಂಕಾಲ ಸೀರಿಯಲ್ ಮಿಸ್ ಆಗ್ಬಿಡುತ್ತೆ, ತಾಯಂದ್ರು ನೀವು ಬಿಡೋದಿಲ್ಲ. ಬೆಳಿಗ್ಗೆ ಎದ್ದು ಮಹರ್ಷಿವಾಣಿ ಕಾರ್ಯಕ್ರಮ, ಮನೇಲಿರ್ತಕ್ಕಂಥ ತಾಯಂದ್ರು ಹೆಣ್ಮಕ್ಳು ನೀವು ಬಿಡೋದೇ ಇಲ್ಲ. ನೀವು ಇಷ್ಟೂ ಜನಗಳನ್ನು ಸುಧಾರಣೆ ಮಾಡಬೇಕಲ್ಲ. ಮನೆಯಲ್ಲಿರ್ತಕ್ಕಂತಹ ಪತಿ ಒಂದು 10 ನಿಮಿಷ ಕಾಫಿ ತಡ ಆದ್ರೆ ಅವ್ರನ್ನ ತಡ್ಕೊಳಕ್ಕಾಗಲ್ಲ, ಅಥವಾ ಮನೇಲಿರ್ತಕ್ಕಂಥವ್ರಿಗೆ ಬೇಕಾದ್ದು ಬೇಡೋದು ನೋಡಿದ್ರೇನೆ ತಡಿಲಿಕ್ಕಾಗಲ್ಲ. ಇಂಥದ್ರ ಮಧ್ಯದಲ್ಲಿ ಒಬ್ಬ ಕೇಬಲ್ ಆಪರೇಟರ್ ಅವ್ರು ನಿಜಕ್ಕೂ ಅವ್ರ ಕಷ್ಟ ಎಷ್ಟಿದೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತಿನ ದುರ್ಗಾ ಹವನವನ್ನ ವಿಶೇಷವಾಗಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಪಾತ್ರವಾಗಿ ಕೇಬಲ್ ಆಪರೇಟರ್ಸ್ಗೆ, ಕೇಬಲ್ ನಡೆಸ್ತಿರ್ತಕ್ಕಂತಹ ವರ್ತಕರಿಗೆ, ಅಂತಹವರಿಗೆ ಒಳ್ಳೇದಾಗ್ಲಿ, ಅವ್ರಿಗೊಳ್ಳೆ ಶ್ರೇಯಸ್ಸಾಗ್ಲಿ, ನಿಮ್ಮ ಕಾಯಕ ಮತ್ತಷ್ಟು ವಿಶೇಷವಾಗಿರಲಿ, ಎಲ್ಲರ ಮನಸ್ಸನ್ನು ಗೆಲ್ಲುವಂತದ್ದಾಗಲಿ, ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ದುರ್ಗೆಯನ್ನ ಪ್ರಾರ್ಥನೆ ಮಾಡೋಣ. ಓಂ ಜಾತ ವೇದಸೇ ಸುನವಾಮ ಸೋಮರಾದೀತೋ ನಿದಹಾತಿ ವೇದಃ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸಣ್ಣದಾಗ ಒಂದು ವಿರಾಮ ಬೇಕು. ಆದರೆ ವಿರಾಮಕ್ಕೂ ಮುನ್ನ ತಾಯಿಗೆ ಈ ಪುಷ್ಪಗಳನ್ನ ಕೇಬಲ್ ಆಪರೇಟರ್ ಮುಖಾಂತರ, ಅಂದ್ರೆ ನೀವೆಲ್ಲರೂ ಸಹಿತ ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ಪೂಜೆ ಮಾಡ್ತಿದ್ದೀರಿ ಅನ್ನೋ ಸಂಕಲ್ಪ ನಾನು ತಗೊಂಡು ಈ ಸಂಕಲ್ಪದಲ್ಲಿ ಈ ಹೂಗಳನ್ನ ತಾಯಿ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದೇನೆ. ಗುರುಜಿ, ಈಗ ಪೂಜಾರಾಧನೆ ಪ್ರಾರಂಭಿಸೋಣ. ಭಗವತಿ ಶ್ರೀ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಪೂರ್ವಶ್ಚರದೈವಂಗಳು ವಿಶೇಷನಿಷ್ಠಾಯಾಮಸ್ಯಾಂ ಶುಭದಿತೋ. ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾಯಂದರು ಪ್ರತಿಯೊಬ್ಬರು ಸಹಿತ ದುರ್ಗಾಷ್ಟಮಿ ಪ್ರಯುಕ್ತ ದುರ್ಗೆಯ ಆವಾಹನೆ, ದುರ್ಗಾರಾಧನೆ, ದುರ್ಗಾ ಪೂಜೆ, ದುರ್ಗಾ ದೀಪ ನಮಸ್ಕಾರ ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನ ತಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆ ತಮ್ಮಲ್ಲಿರ್ತಕ್ಕಂತಹ ಏನೇ ಒಂದು ಸಮಸ್ಯೆಗಳಿದ್ರು ಆ ಸಮಸ್ಯೆ ಬೇಗ ದೂರ ಆಗಲಿ, ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಅನ್ಯೋನ್ಯವಾಗಿರಲಿ, ಪ್ರತಿಯೊಬ್ಬರೂ ಸಹಿತ ಅವರವರ ಪ್ರತಿಯೊಬ್ಬರಿರ್ತಕ್ಕಂಥ ಏನೇ ದೋಷಗಳಿದ್ರು ಬೇಗ ದೂರ ಆಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ಸಂಕಲ್ಪ ಬೇಗ ಸಿದ್ಧಿಯಾಗಲಿ. ಹಾಗೆ ತಾಯಿನ ಆರಾಧನೆ ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾದಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಸ್ವಾಹಾ. ಮಹಾಶಕ್ತಿಯೇ ನಮಃ. ಓಂ ಬ್ರಾಹ್ಮೀ ನಮಃ. ಓಂ ಮಾಹೇಶ್ವರೀ ನಮಃ. ಓಂ ಕುಮಾರೀ ನಮಃ. ಓಂ ವೈಷ್ಣವೇ ನಮಃ. ಓಂ ಇಂದ್ರಾಣಿಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ದುಂ ದುರ್ಗಾಯ ನಮಃ. ವರದಾನಕಾಯ ನಮಃ. ಮಹಾಕಾಲ್ಯೇ ನಮಃ. ಜಾತವೇದಸೇ
वसे सुनवामसो ममराति यतो निदहाति वेदः स नः पर्षदति दुर्गाणि विश्वानावेव सिन्धुम् दुरितात्यग्निः तामग्निवर्णाम् तपसा ज्वलन्तीम् वैरोचनीम् कर्मफलेषु जुष्टाम् दुर्गाम् देवीगुम् शरणमहम् प्रपद्ये सुतरसि तरसे नमः अग्ने त्वम् पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वी भवातोकायतनयाय शय्याः विश्वानि नो दुर्गः जातवेदः सिन्धुम् न नावातुरिताति पर्षि अग्ने अत्रिवन्मनसा गृणानोऽस्माकम् बोध्यविता तनूनाम् पृतनाजितगुम् सहमानमुग्रमग्निगुम् हुलेम परमात्सधस्थात् स नः पर्षदति दुर्गाणि विश्वा क्षामद्देवो अतिदुरितात्यग्निः रत्नोषि कवेद्यो अध्वरेषु सनाच्च होतानव्यश्च सत्सि स्वाञ्चाग्ने तनुवम् पिप्रयस्वास्मभ्यम् च सौभगमायजस्व गोभिर्जुष्टमयुजो निषिक्तम् तवेन्द्रविष्णोरनुसञ्चरेम नाकस्य पृष्ठमभिसंवसानो वैष्णवेल्लोक इह मादयन्ताम् कात्यायनाय विद्महे कन्यकुमारि धीमहि तन्नो दुर्गः प्रचोदयात् शाम्भवी श्री राजराजेश्वरी दुर्गा रूपेण संस्थिता नमस्तस्यै 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 नमो नमः स्वाहा या देवी बोधेषु लक्ष्मी रूपेण संस्थिता नमस्तस्यै 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 नमो नमः स्वाहा या देवी लज्जा रूपेण संस्थिता नमस्तस्यै 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 नमो नमः स्वाहा या देवी भ्रांति रूपेण संस्थिता नमस्तस्यै 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 नमो नमः स्वाहा या देवी विष्णुमाय शक्तिदा नमस्तस्यै 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 नमो नमः स्वाहा या सर्वभूतेषु दुर्गा रूपेण संस्थिता नमस्तस्यै 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 नमो नमः स्वाहा सर्वस्वरूपी शाम्भवी श्री सर्वस्वरूपी सर्वेजे सर्वशक्ति समन्विते भयभ्रष्टाहीनो दुर्गा देवी नमोस्तुते स्वाहा